Good morning. This topic is Venn diagram. Okay na? Synonyms ಅಲ್ಲಿ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ ಯಾವ ತರ Venn diagram ಫಾರ್ಮ್ ಮಾಡಬೇಕು ಅಂತ. ಇಲ್ಲಿ Venn type questions ಅನ್ನು ಅನಲೈಸ್ ಮಾಡಿ ಅದರಲ್ಲಿ ಯಾವ ತರ Venn diagram ಬರುತ್ತೆ, ಆ Venn diagram ಗೆ ಯಾವ ತರ ಆನ್ಸರ್ ಸಾಲ್ವ್ ಮಾಡಬೇಕು ವಿಥೌಟ್ ಎನಿ ಯೂಸಿಂಗ್ ದ ಫಾರ್ಮುಲಾ. ಬರೇ Venn diagrams ಹಾಕ್ಬಿಟ್ಟೆ ಆನ್ಸರ್ಸ್ ಮಾಡ್ತಾ ಹೋಗ್ತೀವಿ. ಅದು ಯಾವ ತರ ಅನ್ನೋದು ತಿಳ್ಕೊಂತೀವಿ ಅಂದ್ರೆ Venn diagram ಅಂತ ತಿಳ್ಕೊಂತೀವಿ. ಓಕೆನಾ? ಓಕೆ. Venn diagram ಯಾವ ತರ ಡ್ರಾ ಮಾಡೋದು ಎಲ್ಲ ಹೇಳಿದೆ ಅಲ್ವಾ? ಈಗ Venn diagram ಯಾವ ತರ ಡ್ರಾ ಮಾಡೋದು? ಈಗ Venn diagram ಡ್ರಾ ಮಾಡ್ತಿದ್ರೆ ಫಾರ್ ಎಕ್ಸಾಂಪಲ್ ಇಟ್ ಇಸ್ ದ Venn diagram. ಓಕೆನಾ? Venn diagram ಇದು ಯಾವ ತರ ಅಂದ್ರೆ ಇಟ್ ಇಸ್ ಅ ಸಮ್ ಅಂತ ಹೇಳ್ತೀವಿ. ಸ್ವಲ್ಪ ಕೆಲವು ಇದ್ದಾಗ ಮಾತ್ರ ಈ ತರ Venn diagram ನಾವು ಡ್ರಾ ಮಾಡ್ತೀವಿ. ಅಂದ್ರೆ ಸಮ್ ಅಂದ್ರೆ ಕೆಲವು ಮಾತ್ರ ಇದ್ದಾಗ. ಓಕೆನಾ? ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ ತರ ಇರ್ಬೋದು, ಈಗ ಮನುಷ್ಯರೆಲ್ಲ ಪುರುಷರು, ಸಾರಿ ಕೆಲವು ಮನುಷ್ಯರೆಲ್ಲ ಪುರುಷರು ಅಂತ ಕೇಳಿದ್ರೆ ಎಲ್ಲಾ ಮನುಷ್ಯರು ಪುರುಷರಾಗಿರ್ತಾರ, ವುಮೆನ್ಸ್ ಇರ್ತಾರ ತಾನೆ, ಅವಾಗ ಸಮ್ ಅಂತ ಈ ತರ ಬರುತ್ತೆ. ಓಕೆನಾ? ಅಂಡ್ ಆಲ್ ಇನ್ನೊಂದು ಏಷ್ಯಾ ಖಂಡದಲ್ಲಿ ಭಾರತ ಅಂತ ಕೇಳ್ತಾರೆ, ಮೀನ್ಸ್ ಏಷ್ಯಾ ಕಾಂಟಿನೆಂಟ್ ಅಲ್ಲಿ ಇಂಡಿಯಾ ಅಂತ ಕೇಳ್ತಾರೆ. ಈಗ ಇದು ಏಷ್ಯಾ ಕಾಂಟಿನೆಂಟ್ ಆದ್ರೆ ಇದು ಇಂಡಿಯಾ ಆಗುತ್ತಾ? ಯಾಕೆ ಏಷ್ಯಾದೊಳಗೆ ತಾನೇ ಇಂಡಿಯಾ ಇರೋದು. ನೆಕ್ಸ್ಟ್ ಇನ್ನೊಂದು ಏಷ್ಯಾ ಖಂಡದಲ್ಲಿ ಚೈನಾ ಅಂತ ಕೇಳಿದ್ರು, ಯಾವ ತರ ಬರೀತೀರಾ? ಏಷ್ಯಾ ಖಂಡದಲ್ಲಿ ಇಂಡಿಯಾ ಮತ್ತು ಚೈನಾ. ಏಷ್ಯಾ ಇದು ಏಷ್ಯಾ, ಇದು ಇಂಡಿಯಾ, ಇದು ಚೈನಾ. ಯಾಕೆ ಏಷ್ಯಾದೊಳಗೆ ತಾನೇ ಇಂಡಿಯಾ ಬರೋದು. ಅದೇ ಕರ್ನಾಟಕ ಅಂತ ಕೇಳಿದ್ರು, ಇಲ್ಲಿ ಕರ್ನಾಟಕ. ಓಕೆನಾ? ಈ ತರ. ಆಮೇಲೆ ಇನ್ನೊಂದು ಏನಾದ್ರು ಕೇಳ್ತಾರೆ, ಒಂದಕ್ಕೂ ಸಂಬಂಧ ಇರುತ್ತೆ ಅಂತ ಕೇಳಿರ್ತಾರೆ, ಅವಾಗ ಇಲ್ಲೊಂದು Venn diagram ಇರುತ್ತೆ, ಇಲ್ಲೊಂದು Venn diagram ಇರುತ್ತೆ. ನೋ ರಿಲೇಷನ್ ಇದ್ದಾಗ. ಓಕೆನಾ? ಈ ತರ ಇರುತ್ತೆ, ನೋ ರಿಲೇಷನ್. ನೋ ರಿಲೇಷನ್ಸ್. ಇದು ಸಮ್ ಇದ್ದಾಗ ಎಲ್ಲಕ್ಕೂ ರಿಲೇಷನ್ ಇದ್ರೆ. ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ಫಸ್ಟ್ ಕ್ವಶನ್, ಡ್ರಾ ದ Venn diagram indicates the best relation between woman, mother and engineer. ಯಾವ ತರ Venn diagram ಫಾರ್ಮೇಷನ್ ಆಗುತ್ತೆ? ಅಂದ್ರೆ ವುಮೆನ್, ಮದರ್ ಅಂಡ್ ಇಂಜಿನಿಯರ್. ಸರಿನಾ? ನೋಡಿ ನಾನು ಸಾಲ್ವ್ ಮಾಡ್ತೀನಿ. ಫಸ್ಟ್ ವುಮೆನ್ ನೋಡೋಣ. ವುಮೆನ್ ಒಳಗೆ ಮದರ್ ಬರ್ತಾರಾ? ನೆಕ್ಸ್ಟ್ ಇಂಜಿನಿಯರ್ಸ್. ಎಲ್ಲಾ ವುಮೆನ್ಸ್ ಇಂಜಿನಿಯರ್ ಆಗ್ತಾರಾ? ಎಲ್ಲಾ ಮದರ್ಸ್ ಇಂಜಿನಿಯರ್ ಆಗ್ತಾರಾ? ಕೆಲವೊಬ್ರು ಆಗ್ತಾರಾ? ಕೆಲವೊಬ್ಬರು ಆಗ್ಬೋದಾ? ಸಂಬಂಧ ಇದ್ರಲ್ಲಿ ಕೇಳಲ್ಲ. ಇದೇ Venn diagram. Venn diagram ಸರ ಹೆಂಗಿರುತ್ತೆ ಅಂತ ಕೇಳ್ತಿದ್ರಲ್ವಾ, ಈ ತರ Venn diagram ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಸಮ್ ಅಂತ ಏನೂ ಮೆನ್ಷನ್ ಮಾಡಲ್ಲ, ಬರೇ ರಿಲೇಷನ್ಸ್ ಮಾತ್ರ ಕೊಡ್ತಾರೆ. ನೀವು ನ್ಯಾಚುರಲ್ ಆಗಿ ಯಾವ ತರ ನೀವು ಕೊಡಬೇಕು ಅನ್ನೋದು ಐಡೆಂಟಿಫೈ ಮಾಡಬೇಕಂತ ಇಲ್ಲಿ ಸಿನೋನಿಮ್ಸ್ ಅಲ್ಲಿ ಅವರು ರಿಲೇಷನ್ ಇದ್ರೆ ಸಂಬಂಧ ಕೊಡ್ತಾ ಇದ್ರು. ಆಯ್ತಾ? ಅದು ರಿಲೇಷನ್ ವಿತೌಟ್ ರಿಲೇಷನ್ಸ್ ಅವ್ರು ಕೊಟ್ಟಿದ್ದ ರಿಲೇಷನ್ ನಾವು ಕನ್ಕ್ಲೂಷನ್ಸ್ ಕೊಡ್ತಾ ಇದ್ದೋ. ಇಲ್ಲಿ ಜನರಲ್ ನಾವು ಯೋಚನೆ ಮಾಡಬೇಕು. ಮೆನ್ಗೂ ಇಂಜಿನಿಯರ್ಸ್. ವುಮೆನ್ಸ್ ಅಂತ ಇರ್ತಾರೆ, ವುಮೆನ್ಸ್ ಒಳಗೆ ತಾನೇ ಮದರ್ಸ್ ಬರೋದು. ಏನಾದ್ರು ಬೇರೆ ಕಡೆ ಬರ್ತಾರಾ? ಎಲ್ಲ ವುಮೆನ್ಸ್ ಮದರ್ಸ್ ಅಲ್ವಾ? ಅದಕ್ಕೋಸ್ಕರ ಅವ್ರು ಹೀಗೆ ಕೊಟ್ಟರು ನಾವು ರಿಲೇಷನ್ ಬಂದೇ ಬರುತ್ತೆ ಈ ತರ. ಆಯ್ತಾ? ನೆಕ್ಸ್ಟ್ ಇಂಜಿನಿಯರ್ಸ್. ಎಲ್ಲ ಇಂಜಿನಿಯರ್ಸ್ ವುಮೆನ್ಸ್ ಆಗ್ತಾರಾ? ಎಲ್ಲ ಸ್ವಲ್ಪ ಜನ ಆಗ್ತಾರೆ. ಅದರಲ್ಲಿ ಮದರ್ಸ್, ಎಲ್ಲ ಮದರ್ಸ್ ಇಂಜಿನಿಯರ್ಸ್ ಆಗ್ತಾರಾ? ಇಲ್ಲ, ಸ್ವಲ್ಪ ಜನ ಆಗ್ತಾರೆ. ಹಾಗಾದ್ರೆ ಈ ತರ ರಿಲೇಷನ್ ಬರುತ್ತೆ. ಇದು ವುಮೆನ್ಸ್, ಸಾರಿ, ಇದರಲ್ಲೆಲ್ಲ ಮದರ್ಸ್ ಬರ್ತಾರೆ, ಇನ್ನೊಂದು ವುಮೆನ್ ಆಗಿರ್ತಾರೆ, ಇದರಲ್ಲಿ ಇಂಜಿನಿಯರ್ಸ್ ಇರ್ತಾರೆ.
ಓಕೆನಾ? ಗೊತ್ತಾಯ್ತಾ ಇದು ಯಾವ ತರ ನಾನು ಸಾಲ್ವ್ ಮಾಡಿದೆ ಅಂತ? ಇದು ಬೇಸ್ಡ್ ಆನ್ ಯುವರ್ ಲಾಜಿಕ್, ನಿಮ್ಮ ಯೋಚನೆಗೆ ತಕ್ಕಂಗೆ ಮಾಡಬೇಕು. ಇದರಲ್ಲಿ ಅವ್ರ ರಿಲೇಷನ್ ಕೊಟ್ಟಿರಲ್ಲ, ನಮ್ಗೆ ಗೊತ್ತಿರ್ಬೇಕು ಜನರಲ್ ಆಗಿ. ನೆಕ್ಸ್ಟ್ ಕೊಡ್ತೀನಿ. Represent the Venn diagram best relationship among the given classmates, doctor classmates. ಈಗ ನೀವು ಯಾವ ಯಾವಕ್ಕೆ Venn diagram ಬರೀಬೇಕು ಅಂದ್ರೆ classmates, doctor and brothers. Sorry, class ಮೇಲ್ಸ್, ಇದು ಕ್ಲಾಸ್ ಅಂತ ಸ್ಪೇಸ್ ಬರಬೇಕು. ಕ್ಲಾಸ್ ಮೇಲ್ಸ್ ಯಾವ ಯಾವಕ್ಕೆ Venn diagram ಅಂದ್ರೆ ಮೇಲ್, ಡಾಕ್ಟರ್, ಬ್ರದರ್. ಮೇಲ್, ಡಾಕ್ಟರ್, ಬ್ರದರ್. ಕ್ಲಾಸ್ ಮೆಲ್ಲ ಮೆಲ್ಲ ಮೆಲ್ಲಲ್ಲ ಮೆನ್. ಕ್ಲಾಸ್ ಕ್ಲಾಸಸ್ ಇರುವ ಮೇಲ್ ಮೆನ್ ಬರ್ಕೊಳ್ಳಿ, ಮೇಲ್ಸ್ ಅಂತ ಬರ್ಕೊಳ್ಳಿ. ಸೇಮ್ ತರ ಬರುತ್ತೆ ಅಲ್ವಾ? ಈಗ ಮೆನ್ಸ್ ಅಂತ ತಗೊಂತೀವಿ, ಮೇಲ್ಸ್. ಇವರೆಲ್ಲ ಮೇಲ್ಸ್ ಆಗಿರ್ತಾರ. ಮೇಲ್ಸ್ ಒಳಗಡೆ ಯಾರು ಬರ್ತಾರೆ? ಬ್ರದರ್ಸ್. ಎಲ್ಲ ಬ್ರದರ್ಸ್ ಇಲ್ಲೇ ಬರ್ತಾರ. ನೆಕ್ಸ್ಟ್ ಡಾಕ್ಟರ್. ಎಲ್ಲಾ ಬ್ರದರ್ಸ್ ಡಾಕ್ಟರ್ ಆಗುತ್ತಾ? ಸ್ವಲ್ಪ ಜನ ಆಗ್ತಾರೆ. ಎಲ್ಲಾ ಪುರುಷರು ಡಾಕ್ಟರ್ ಆಗಕ್ಕಾಗುತ್ತಾ? ಸ್ವಲ್ಪ ಜನ ಆಗ್ತಾರೆ. ಇವ್ರು ಯಾರು? ಲೋ ಅಂತ ಹಾಕಿರ್ತೀನಿ. ಇವರು ಡಾಕ್ಟರ್. ಓಕೆನಾ? ಯಾವ ತರ ಫಾರ್ಮೇಶನ್ ಆಗುತ್ತೆ ಅಂತ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಬರ್ತಾನೆ. ಕ್ವಶನ್ಸ್ ಬರೀತಿದ್ದೀರಾ? Next, third. Which of the following Venn diagram represent the Asia, India, and artists? Asia, India, artists. ಏಷ್ಯಾದೊಳಗೆ ಇಂಡಿಯಾ. ಕೆಲವೊಬ್ರು ಮಾತ್ರ ಆರ್ಟಿಸ್ಟ್ ಅಂತಾರೆ. ಎಲ್ಲಾ ಏಷ್ಯಾದಾಗ ಇರೋರೇ ಆರ್ಟಿಸ್ಟ್, ಬೇರೆ ಕಡೆ ಇರೋರೇ ಆರ್ಟಿಸ್ಟ್ ಆಗಿರಲ್ವಾ? ಯಾವ ತರ ಇಲ್ಲಿ ಏಷ್ಯಾ, ನೆಕ್ಸ್ಟ್ ಇಂಡಿಯಾ, ನೆಕ್ಸ್ಟ್ ಆರ್ಟಿಸ್ಟ್. ಓಕೆನಾ? Draw the Venn diagram the best represent the relations among the given classes. Father, male, writer. Father को male को writer को relation करी. Same बरता change आगुत्ता. Same बरता. ಇಲ್ಲಿ ಎಲ್ಲಾ ಮೇಲ್ಸ್ ಫಾದರ್ ಆಗ್ತಾರ. ಇವತ್ತು ಫಾದರ್ ಆಗಿಲ್ಲ, ಮುಂದೆ ಫಾದರ್ ಆಗೇ ಆಗ್ತಾರೆ ಅಲ್ವಾ? ಇವತ್ತು ಇವರು ಯಾರು? ಮೇಲ್ಸ್. ಇಲ್ಲಿ ಫಾದರ್. ಆರ್ಟಿಸ್ಟ್ ಕೆಲವೊಬ್ರು ಇದ್ದೇ ಇರ್ಬೋದು, ಯಾವ್ದಾರು ಒಂದು ಫಾದರ್ ಆಗಿರ್ತಾರೆ, ಮೇಲ್ಸ್ ಫಾದರ್ ಆಗಿರ್ತಾರೆ, ರೈಟರ್ ಆಗಿರ್ತಾರೆ.
ಫುಲ್ ನೇಮ್ ಬರ್ಕೊಟ್ಬಿಟ್ಟು ಇಷ್ಟು ಮಾತ್ರ ಬರ್ತದೆ, ಫಾದರ್ ನೇಮ್ ರಿಟರ್ನ್. ಎಲ್ಲ ಕ್ವಶನ್ಗೂ ಅದೇ ಇರುತ್ತೆ. ಕೇಳಿದ್ದಾರೆ ಮತ್ತೆ SSC ಬರುತ್ತೆ, ಎಲ್ಲ ಎಕ್ಸಾಮ್ಸ್ ಕೇಳ್ತಿದೆ. ಈಗ ನೆಕ್ಸ್ಟ್ ಕ್ವಶನ್ ಬರ್ತಾ ಗೊತ್ತಾ, ಅದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕ್ವಶನ್ ಇಲ್ಲ ಕೊಡ್ತೀನಿ. 2019 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕ್ವಶನ್ ಕೊಡಲ್ಲ, ಲೇಬರ್ ಬೇಕಕ್ಕೆ ವಿಡಿಯೋಗೆ ನೀವು ಕಮ್ಮಿ. ಅದೇ ಹೇಳ್ತಾ ಇರೋದು, ಕಮ್ಮಿ ಇದೆ ಕೊಟ್ಟರೆ ಒಂದೆರಡು ಕೊಡ್ಬೋದು, ಇಲ್ಲ ವಿಡಿಯೋಲಿ ಇರುತ್ತೆ. Draw the Venn diagram image represent the relationship between teachers, men, women. ಇದು ಬರೀರಿ. ಓಕೆ ನೋಡಿ, ಇಲ್ಲಿ ಫಸ್ಟ್ ಟೀಚರ್ ಇದಾರಾ? ಎಲ್ಲಾ ಟೀಚರ್ಸ್ ಮೆನ್ಸ್ ಆಗಕ್ಕಾಗುತ್ತಾ? ಯಾರೊಬ್ರು ಆಗ್ತಾರಾ? ಇವ್ರು ಯಾರು? ಟೀಚರ್ಸ್. ಇವರು ಮೆನ್ಸ್. ನೆಕ್ಸ್ಟ್ ವುಮೆನ್ ಕೊಟ್ಟಿದ್ದಾರೆ. ಎಲ್ಲಾ ಮೆನ್ಸ್ ಏನಾದ್ರು ವುಮೆನ್ಸ್ ಆಗಕ್ಕಾಗುತ್ತಾ? ಆಗಲ್ಲ. ಇವ್ರಿಗೂ ಮತ್ತೆ ವುಮೆನ್ಸ್ ಏನು ಸಂಬಂಧ ಇಲ್ಲ. ಟೀಚರ್ಸ್ ಮೆನ್ಸ್ ಆಗ್ಬೋದಾ? ಹಾಗಾದ್ರೆ ಸ್ವಲ್ಪ ಜನ ಎಲ್ಲರೂ ಆಗಕ್ಕಾಗುತ್ತಾ? ಟೀಚರ್ ಮೆನ್ಸ್. ಯಾವ ತರ ಬರುತ್ತೆ ರಿಲೇಷನ್? ಇದು ಕೆಲವು ಸಮ್. ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡೋಣ. Draw the Venn diagram correct relationship between judge, thief and criminal. ಇದು PSI 20 ಅಂತ ಕೊಟ್ಟಿದ್ದೀವಿ. ನೋಡಿ, ಜಡ್ಜ್ ಇದ್ದಾರೆ, ಜಡ್ಜ್ ತೀಫ್ ಕೊಟ್ಟಿದ್ದಾರೆ. ಜಡ್ಜ್ಗೂ ತೀಫ್ ಏನಾದ್ರು ಸಂಬಂಧ ಇದೆಯಾ? ತೀಫ್ ಕೂಡ ಜಡ್ಜ್ ಆಗಕ್ಕೆ ಆಗುತ್ತಾ? ಆಗಲ್ಲ. ಆಯ್ತಾ? ತೀಫ್ ಮತ್ತೆ ಕ್ರಿಮಿನಲ್. ಕ್ರಿಮಿನಲ್ಸ್ ತೀಫ್ ಆಗಿರೋದ್ರಿಂದ ಕ್ರಿಮಿನಲ್ಸ್ ಆಗಿದ್ದು. ಸ್ವಲ್ಪ ಜನ ಆಗಿರ್ತಾರೆ ತಾನೆ. ಹಾಗಾದ್ರೆ ಇವರು ಕ್ರಿಮಿನಲ್ಸ್ ಇಲ್ಲಿದ್ರೆ ಇಲ್ಲೊಂದ್ ಸ್ವಲ್ಪ ತೀಫ್ ಇರ್ತಾರೆ. ಕೋರ್ಟ್ ಬಂದಿದ್ರೆ ಕೋರ್ಟ್ ಬಂದಿದ್ರೆ ಇದ್ರೊಳಗೆ ಅಲ್ವಾ ಇವ್ರು ಇರೋದು ಕಡ್ರಗಳು, ಆತರ ಇದ್ರ ಒಳಗೆ ಬರೋರು. ಅಂದ್ರೆ ಇವ್ರಿಗೇನು ಸಂಬಂಧ ಯಾವ್ದು ಬರಲ್ಲ ಅವರು. ಯಾಕೆ ಅಂದ್ರೆ ಇನ್ನೇನಾದ್ರು ಅವ್ರಿಗೆ ರಿಲೇಷನ್ ಕೊಟ್ರೆ ಜಡ್ಜ್ಗಳೆಲ್ಲ ಕ್ರಿಮಿನಲ್ಸ್ ಅಂತ ಹೇಳ್ಬಿಡಬಹುದು. ನಾನು ಕೇಳಿದ್ರೆ ಕೋರ್ಟ್
ಕೋರ್ಟ್ ಕೇಳಿದಾಗ ಕೋರ್ಟ್ ಒಳಗೆ ಅವ್ರು ಬರೋದು, ಜುಡಿಷಿಯರಿ ಸೆಕ್ಷನ್ ಒಳಗೆ ಅವ್ರು ಬರೋದು, ತಪ್ಪು ಮಾಡಿರೋರೆಲ್ಲ ಅಲ್ಲಿಗೆ ಬರೋದು ಅಥವಾ ಏನ ಪೊಲೀಸ್ ಕೇಳಿದ್ರೆ ರಿಲೇಷನ್ ಆಗಲ್ಲ ಅವರು. ನೆಕ್ಸ್ಟ್ ಹೋಗ್ತೀನಿ. ವಿಚ್ ಆಫ್ ದ ಫಾಲೋಯಿಂಗ್ ಪಿಕ್ಚರ್ಸ್ indicates the relationship between a tennis fan, cricketer and students? ಇದು 2014 PC question. ನಂತರ ಬಂತು ಈಗ ನೋಡಿ, ಈಗ ಇಮೇಜ್ ಮಾಡಿ ನಾನು ಸ್ಟೂಡೆಂಟ್, ಓಕೆನಾ, ನನಗೆ ಟೆನ್ನಿಸ್ ಇಷ್ಟ, ಕ್ರಿಕೆಟ್ ಇಷ್ಟ, ಓಕೆನಾ. ಇನ್ನೊಬ್ರು ನೋಡ್ತೀನಿ, ಅವರು ಸ್ಟೂಡೆಂಟ್, ಅವ್ರಿಗೆ ಟೆನ್ನಿಸ್ ಇಷ್ಟ, ಕ್ರಿಕೆಟ್ ಇಷ್ಟ ಇಲ್ಲ. ಇನ್ನೊಬ್ರು ಸ್ಟೂಡೆಂಟ್, ಅವ್ರಿಗೆ ಟೆನ್ನಿಸ್ ಇಷ್ಟ ಇಲ್ಲ, ಕ್ರಿಕೆಟ್ ಇಷ್ಟ. ಹಾಗಾದ್ರೆ ಏನು, ಒಬ್ರಿಗೆ ಇಷ್ಟ ಇರುತ್ತೆ, ಒಬ್ರಿಗೆ ಇಷ್ಟ ಇರಲ್ಲ. ಅಂದ್ರೆ ಯಾವ ತರ ಬರ್ಬೋದು ನೋಡಿ. ಫಾರ್ ಎಕ್ಸಾಂಪಲ್, ಈಗ ಸ್ಟೂಡೆಂಟ್ ಅಂತ ನೋಡೋಣ. ಈಗ ಸ್ಟೂಡೆಂಟ್ಗೆ ಕೆಲವೊಬ್ರಿಗೆ ಏನ್ ಇಷ್ಟ, ಸ್ಟೂಡೆಂಟ್ ಇವರು ಕ್ರಿಕೆಟ್ ಇಷ್ಟ ಅಂತ ಗೊತ್ತಾಯ್ತು, ಆಯ್ತಾ. ಕೆಲವೊಬ್ರಿಗೆ ಸ್ಟೂಡೆಂಟ್ ಆಗಿರ್ತಾರೆ, ಕ್ರಿಕೆಟ್ ಇಷ್ಟ ಇರುತ್ತೆ, ಟೆನ್ನಿಸ್ ಸಹ ಇಷ್ಟ ಇರುತ್ತೆ. ಆಗ ಏನಾಗುತ್ತೆ, ಸ್ಟೂಡೆಂಟ್ ಆಗಿರ್ಬೇಕು, ಕ್ರಿಕೆಟರ್ಗೂ ಇಷ್ಟ ಇರಬೇಕು. ಇಲ್ಲಿ ಕೆಳಗಡೆ ಬರ್ತಾರೆ, ಒಬ್ಬೊಬ್ಬರಿಗೆ ಇಷ್ಟ ಇರೋರು ಇಲ್ಲಿ ಇರ್ತಾರೆ, ಇಷ್ಟ ಇರೋರು ಎಲ್ಲಿ ಇರ್ತಾರೆ, ಟಚ್ ಆಗಿರೋರು ಇರ್ತಾರೆ. ಇವ್ರು ಯಾರು, ಟೆನ್ನಿಸ್ ನೋಡು. ಅರ್ಥ ಆಯ್ತಾ? ಮಾಡ್ಬಿಡ್ತಲ್ಲ. ಇದನ್ನು ಈಗ ನೆಕ್ಸ್ಟ್ ಕ್ವಶನ್ ಮಾಡ್ತಿರ್ತೀವಿ, ಆಯ್ತಾ. Which of those picture identifies the represent between carrots, food, and vegetables?
ಓಕೆನಾ? ಈಗ ಇನ್ನ ಫುಡ್ ಅಂತ ತೊಗೊಳ್ಳಿ. ಯಾವುದು ಫುಡ್? ಫುಡ್ ಒಳಗೆ ತಾನೇ ವೆಜಿಟೇಬಲ್ಸ್ ಬರೋದು. ಎಲ್ಲಾ ಫುಡ್ ಒಳಗೆ ತಾನೇ ವೆಜಿಟೇಬಲ್ಸ್ ಬರೋದು. ಅದು ಬೇರೆ ಏನಾದ್ರು ವೆಜಿಟೇಬಲ್ಸ್ ಹಾಕ್ತೀರಾ ಊಟ ಬಿಟ್ಟು? ಊಟದ ಬಿಟ್ಟು ಎಲ್ಲಾದ್ರೂ ಬೇರೆ ಕಡೆ ನೀವು ತರಕಾರಿ ಬಳಸ್ತೀಯಾ? ಏನಾಗುತ್ತೆ? ಹೊರಗಡೆ ಬರುತ್ತಾ? ಏನಿದು? ಕ್ಯಾರೆಟ್. ಕ್ಯಾರೆಟ್ ವೆಜಿಟೇಬಲ್ಸ್ ಬಿಟ್ಟು ಬೇರೆದ್ರಾಗ ಏನಾದ್ರು ಬರ್ತದೆ? ಕ್ಯಾರೆಟ್ ಅನ್ನೋದು ವೆಜಿಟೇಬಲ್ ತಾನೆ, ಎಲ್ಲಿ ಬರುತ್ತೆ? ವೆಜಿಟೇಬಲ್ ಒಳಗಡೆ ಕ್ಯಾರೆಟ್ ಬರುತ್ತೆ. ನಾವು ಯಾವ ತರ ರಿಲೇಷನ್ ಕೂಡ ಯೋಚನೆ ಮಾಡ್ತೀವೋ ಆ ತರ ಜಾಸ್ತಿ ಫಾರ್ಮೇಶನ್ ಆಗುತ್ತೆ. ನಾನು ಆಪ್ಷನ್ ಕೊಟ್ಟಿದ್ದಕ್ಕೋಸ್ಕರ ನೀವು ಏನ್ ಬರೋ ರೈಟ್ ಅಂತ ಅಂತೀವಿ. ಆಪ್ಷನ್ ಕೊಟ್ಟಾಗ ಯಾವ್ದು ಯಾವ್ದು ಅಂತ ತಿರುಗಿ ಯೋಚನೆ ಮಾಡ್ತೀವಿ. ಆಪ್ಷನ್ ಕೊಟ್ಟಿಲ್ಲ, ಆಯ್ತಾ? ಅರ್ಥ ಆಯ್ತಲ್ವಾ ಇದು? ಯಾವ ತರ ಬರುತ್ತೆ ಅಂತ. ನೆಕ್ಸ್ಟ್, draw the Venn diagram pictures that indicates the relationship between carrot, beans and vegetables. Carrot to beans to vegetables. ಆನ್ಸರ್ ನೋಡಿ. ಓಕೆ, ಈಗ ಏನು ಕೇಳ್ತಿದ್ದಾರೆ? ಕ್ಯಾರೆಟ್, ವೆಜಿಟೇಬಲ್ಸ್, ಬೀನ್ಸ್ ಅಲ್ವಾ? ಈಗ ಕ್ಯಾರೆಟ್ ಇಲ್ಲಿ ಇರುತ್ತೆ. ನೆಕ್ಸ್ಟ್ ಬೀನ್ಸ್. ಕ್ಯಾರೆಟ್ ಬೀನ್ಸ್ ಏನಾದ್ರು ಸಂಬಂಧ ಇದೆಯಾ? ಅದು ತರಕಾರಿನೇ, ಆದ್ರೆ ಕ್ಯಾರೆಟ್ ಬೇರೆ ಬೀನ್ಸ್ ಬೇರೆ ತಾನೆ. ಇದು ಕ್ಯಾರೆಟ್, ಇದು ಬೀನ್ಸ್. ನೆಕ್ಸ್ಟ್ ವೆಜಿಟೇಬಲ್ಸ್, ಅದ್ರೊಳಗೆ ತಾನೇ ಎರಡು ಬರೆಯೋದು. ಯಾವ್ದಿದು? ವೆಜಿಟೇಬಲ್ಸ್. ನೆಕ್ಸ್ಟ್ ಕ್ವಶನ್ಸ್ ಗೊತ್ತಲ್ಲ, ಆನ್ಸರ್ ಮಾಡಿದ್ದಾನೆ. ನೆಕ್ಸ್ಟ್, draw the best Venn diagram represent the relationship between the religion, mosques and temple. Religion, mosques, temples. Mosques ಅಂದ್ರೆ ಏನು? ಯಾವ ತರ ಅನ್ಸುತ್ತೆ ನಾನು ನೋಡ್ಬೇಕು. ಧರ್ಮಗಳು, ಮಸೀದಿಗಳು, ದೇವಸ್ಥಾನಗಳು. ಮುಸ್ಲಿಮರೆಲ್ಲ ಜೊತೆಗೆ ಟೆಂಪಲ್ ಆಗಿತ್ತು. ಮಸೀದಿ ಟೆಂಪಲ್ ಆಗಿತ್ತು. ಟೆಂಪಲ್ ಅಂತ ಕರಿತೀವಿ. ಮುಸ್ಲಿಮ್ಸ್ ಮತ್ತು ಹಿಂದೂ ಎರಡು ದೇವಾಲಯಗಳು ಜೈನ ಬಹಳ ಇದಾದ್ರು. ಆಗುತ್ತೆ ಸಂಬಂಧ ಇದೆಯಾ ಅವ್ರಿಗೆ? ನೀವು ಹೋಗೋದು ಗೊತ್ತಾ? ನಿಮ್ದು ಮಸೀದಿ ಹೋಗೋದು ಬಿಟ್ರೆ ಎರಡಕ್ಕೂ ಸಂಬಂಧ ಹೋಗಿರ್ತಾರಪ್ಪ.
ಇಲ್ಲಿ ನೋಡೋಣ. ಓಕೆ, ಈಗ ರಿಲಿಜಿಯನ್ ಮತ್ತೆ ಮಾಸ್ಕ್ಯೂ ಅಂಡ್ ಟೆಂಪಲ್. ಈಗ ಮಾಸ್ಕ್ಯೂ ಅಂತ ತಗೊಳ್ಳೋಣ, ಮಸೀದಿಗಳು ಅಂತ ತಗೊಳ್ಳೋಣ. ಮಸೀದಿ ಆದ್ಮೇಲೆ ಟೆಂಪಲ್ಸ್. ಮಸೀದಿಗೂ ಟೆಂಪಲ್ಸ್ ಏನಾದ್ರು ಸಂಬಂಧ ಇದೆಯಾ? ಏನಾದ್ರು ಇದೆಯಾ? ಇಲ್ಲ, ಎಲ್ಲ ಮಸೀದಿಗಳು ಟೆಂಪಲ್ಸ್ ಗಳ. ಕೆಲವು ಮಸೀದಿಗಳು ಟೆಂಪಲ್ಸ್ ಇದೆಯಾ ಅಲ್ವಾ? ಹಾಗಾದ್ರೆ ಇದು ಎಲ್ಲಾ ಧರ್ಮದೊಳಗೆ ತಾನೇ ಅವನು ಬರೋದು. ಹಿಂದೂ ಅಲ್ಲೇ ಬರೋದು, ಮುಸ್ಲಿಮ್ಸ್ ಎಲ್ಲ ಬರೋದು, ಎಲ್ಲ ಧರ್ಮದಲ್ಲೇ. ಇದು ಅರ್ಥ ಆಯ್ತಾ? ಈಗ ಕನ್ಫ್ಯೂಷನ್ಸ್ ಎಲ್ಲಾ ತರಾನು ಸಾಲ್ವ್ ಮಾಡ್ತಾ ಇದೀನಿ. ಕನ್ಫ್ಯೂಷನ್ಸ್ ಈಗ ಏನಾದ್ರು ಇದೆಯಾ ಅಂದ್ರೆ ಈಗ ನಿಮ್ಗೆ ಏನ್ ಗೊತ್ತಾಗ್ಬೇಕು? ಬೇಸಿಕ್ ಆಗಿ ಇದು ಕೊಟ್ಟೋದ್ರಲ್ಲಿ ಎಲ್ಲಕ್ಕೂ ಏನ್ ಲಾಜಿಕ್ ಕೊಟ್ಟಿರ್ತಾರೆ, ನಮ್ಗೆ ಬೇಸಿಕ್ ನಾಲೆಡ್ಜ್ ಇರ್ಬೇಕು. ಬೇಸಿಕ್ ನಾಲೆಡ್ಜ್ ಅಂದ್ರೆ ಮಸೀದಿಗೂ ಟೆಂಪಲ್ಗೂ ಡಿಫ್ರೆನ್ಸ್ ಏನಾದ್ರು ಫಸ್ಟ್ ಗೊತ್ತಿರ್ಬೇಕು. ಗೊತ್ತಿಲ್ಲ ಅಂದ್ರೆ ಏನಾಗುತ್ತೆ? ಗೊತ್ತಿಲ್ಲ ಅಂದ್ರೆ ಮಸೀದಿ ಯಾವ್ದು ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಏನಾಗುತ್ತೆ? ಮಸೀದಿ ಈಗ ಒಂದೊಂದ್ ಕಡೆ ಮಸೀದಿಗೆ ಅಲ್ಲೂ ದೇವಸ್ಥಾನ ಇರುತ್ತೆ, ಅಲ್ಲೂ ದೇವ್ರು ಇರುತ್ತೆ. ನಮ್ ಟೆಂಪಲ್ ಅಲ್ಲೂ ಇಲ್ಲೂ ಇರುತ್ತೆ. ಮಸೀದಿಯಲ್ಲಿ ಒಂದೇ ದೇವರು, ನಮ್ ಟೆಂಪಲ್ ಅಲ್ಲಿ ತುಂಬಾ ದೇವರು, ಎಲ್ಲ ಒಂದೇ. ಇದು ಒಂದ್ ದೇವ್ರು ಇರ್ಬೋದು, ಇದುಗಳು. ಓಕೆ, ಅವ್ರ ದೇವ್ರು ಅವ್ರದ್ದು, ನಮ್ ದೇವ್ರು ನಮ್ದು. ಓಕೆ, ನೆಕ್ಸ್ಟ್ ಕ್ವಶನ್. Draw the Venn diagram represent this relationship musician, violin, singer. ಇದು ಯಾವ ತರ ಮಾಡ್ತೀರಾ? ಮ್ಯೂಸಿಷಿಯನ್, ವೈಲೆನ್ಸ್, ಸಿಂಗರ್. ಅದೇನಪ್ಪ ಫಿಟ್ಟಿಂಗ್ ಪರ್ಸನ್. ಮ್ಯೂಸಿಷಿಯನ್, ಫಿಟ್ಟಿಂಗ್ ಪರ್ಸನ್, ಆಡಿಯೋರು. ಹೇಳು. ಈಗ ಇಲ್ಲಿ ಸಂಗೀತ ಅಂತ ಬರೋದು ಯಾಕೆ? ಸಂಗೀತ ಹಿಂಗೆ ಎಂಟು ಇವೆಲ್ಲ ಬರೋದು ಇದ್ರೊಳಗೆ ತಾನೆ, ಸಾಂಗ್ ಒಳಗೇನೆ. ಇವೊಂದು ಫಾರ್ ಎಕ್ಸಾಂಪಲ್ ಒಂದು ಈಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂತ ನೋಡ್ತಿದ್ದೀರಾ, ಅವ್ರು ಬರೇ ಹೋಗ್ಬಿಟ್ಟು ಸುಮ್ಮನೆ ಡ್ಯಾನ್ಸ್ ಆಡಕ್ಕಾಗ್ತದಾ? ಸುಮ್ಮನೆ ಡ್ಯಾನ್ಸ್ ಮಾಡಕ್ಕಾಗುತ್ತಾ? ಡ್ಯಾನ್ಸ್ ಆಡ್ಬೇಕು ಅಂದ್ರೆ ಏನೇನ್ ಬೇಕು ಅವ್ರಿಗೆ? ಸಾಂಗ್ ಬೇಕು, ಇನ್ಸ್ಟ್ರೂಮೆಂಟ್ಸ್ ಬೇಕು, ಎಲ್ಲಾರು ಬೇಕಾ? ಅದ್ರೊಳಗೆ ಮೇನ್ ಫಾರ್ ಎಕ್ಸಾಂಪಲ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸರ್ಸ್ ಮ್ಯೂಸಿಕ್ ಅಂತ ಕೊಟ್ಟು ಯಾವ ತರ ಎಲ್ಲಕ್ಕೂ ರಿಲೇಷನ್ಸ್ ಇದೆಯಾ?
ಡ್ಯಾನ್ಸ್ ಕನ್ನಡ ಡ್ಯಾನ್ಸ್ ಒಳಗೆ ತಾನೇ ಅವರಿಬ್ರು ಬರೋದು, ಯಾರು ಮ್ಯೂಸಿಷಿಯನ್ ಡ್ಯಾನ್ಸರ್ಸ್ ಅಲ್ವಾ? ಎಲ್ಲಾ ಮ್ಯೂಸಿಷಿಯನ್ಸ್ ಡ್ಯಾನ್ಸರ್ ಆಗಲ್ಲ, ಅದರ ಏನೋ ಬರ್ತದೆ ತಾನೆ, ಆತರ ಯೋಚನೆ ಮಾಡಬೇಕು. ಇದರಲ್ಲಿ ಸಿಂಗರ್ಸ್ ಅಂತ ಕೇಳಿದ್ರೆ ಎಲ್ಲಾ ಸಿಂಗರ್ಸ್ ಆಗ್ಬೇಕು ಅಂದ್ರೆ ಇದ್ರ ಬಗ್ಗೆ ಐಡಿಯಾ ಇದ್ರೆ ತಾನೇ ಹೇಳಕ್ಕಾಗಲ್ಲ, ಹಂಗೆ ಆಗ್ಬಿಡ್ತೀರಾ? ಸಿಂಗರ್ಸ್ ಆಗ್ಬೇಕು ಅಂದ್ರೆ ಮ್ಯೂಸಿಕ್ ಗೊತ್ತಿರ್ಬೇಕಾ ಬೇಡವಾ? ಬಿಟ್ಟಿಲ್ ಸ್ವಲ್ಪ ಐಡಿಯಾ ಇರ್ಬೇಕಾ ಬೇಡವಾ? ಯಾರ ರಾಗಕ್ಕೆ ನೀನ್ ಹಾಡು ಹೇಳ್ಬೇಕು ಅನ್ನೋದು ಸಿಂಗರ್ ಆಗಿರೋ ಏನ್ ಬೇಕು, ಬೇಕಾ ಬೇಡ? ಅರ್ಥ ಆಯ್ತಾ? ಇದ್ರೊಳಗಡೆ ಏನ್ ಬರ್ತಾರೆ, ಮ್ಯೂಸಿಷಿಯನ್ಸ್ ಬರ್ತಾರೆ. ಒಂದ್ ಸ್ವಲ್ಪ ಮ್ಯೂಸಿಷಿಯನ್ಸ್ ಇದಕ್ಕೂ ಕಲ್ತಿರ್ತಾರೆ ಅಲ್ವಾ ಕೆಲವರು. ಮ್ಯೂಸಿಷಿಯನ್ಸ್, ವಯಲೆನ್ಸ್ ಅಂಡ್ ಸಿಂಗರ್. ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್. Draw the best Venn diagram relationship between India, Pakistan and Asia. India, Pakistan and Asia. ಆಯ್ತಾ? ಆಯ್ತಾ ನಿಮ್ದು? ಇದೇನಿದು ಪಾಕಿಸ್ತಾನ ಸಂಪ್ರದಾಯ? ಓಕೆ, ನಮ್ಮ ಪಾಕಿಸ್ತಾನ ಎಲ್ಲಿ ಬರೋದು? ಇಂಡಿಯಾ ಬಾರ್ಡರ್. ಏಷ್ಯಾ ಎಲ್ಲಿ ಬರೋದು? ಏಷ್ಯಾ ಎಲ್ಲಿ ಬರೋದು? ಏಷ್ಯಾ ಕೆಳಗಡೆ ಬರ್ತದಾ? ಹೊರಗಡೆ ಬರ್ತದಾ? ಏಷ್ಯಾ ಹೊರಗಡೆ ಇಲ್ಲಿ ಬರ್ತದಾ? ಪಾಕಿಸ್ತಾನ ಏಷ್ಯಾ ಅಂದ್ರೆ ಏನು? ಏಷ್ಯಾ ಅಂದ್ರೆ ಏನು ಓಲಿ? ಏಷ್ಯಾ ಅಂದ್ರೆ ಏನು? ಏಷ್ಯಾ ಅಂದ್ರೆ ಏನು? ಸ್ಟೇಟ್, ಕಂಟ್ರಿ, ಕಾಂಟಿನೆಂಟ್, ಮೂರು ಆಪ್ಷನ್ ಕೊಟ್ಟಿದ್ದೀವಿ. ಅಥವಾ ಡಿಸ್ಟ್ರಿಕ್ಟ್, ತಾಲೂಕ್, ವಿಲೇಜ್. ಏಷ್ಯಾ ಅಂದ್ರೆ ಏನು? ಏಷ್ಯಾ ಅಂದ್ರೆ ಕಾಂಟಿನೆಂಟಾ? ಓಕೆ. ಇಂಡಿಯಾ ಏನು? ನೇಷನ್, ಕಂಟ್ರಿ. ಪಾಕಿಸ್ತಾನ ಕಂಟ್ರಿ. ಆಯ್ತಾ? ಏಷ್ಯನ್ ಏನಂದ್ರೆ ಕಾಂಟಿನೆಂಟ್ ಅಲ್ಲಿ. ಅದ್ರೊಳಗಡೆ ಬರುತ್ತಾ ಇಂಡಿಯಾ? ಏಷ್ಯಾ ಕಾಂಟಿನೆಂಟ್ ಅಲ್ಲ ಇಂಡಿಯಾ ಇರೋದು. ಪಾಕಿಸ್ತಾನ ಗೊತ್ತಾಯ್ತಾ? ಜಿಯೋಗ್ರಫಿ ಗೊತ್ತಿಲ್ಲ ಅಂದ್ರೆ ಆನ್ಸರ್ ಹೋಯ್ತು. ಏನೇನು ಜಿಯೋಗ್ರಫಿ ಗೊತ್ತಿಲ್ಲ ಅಂದ್ರೆ ಆನ್ಸರ್ ಹೋಯ್ತು. ಏನಿದು? ಆಮೇಲೆ ಇಂಡಿಯಾ ಪಕ್ಕದಲ್ಲಿ ಐತೆ ಅಂತ ಟಚ್ ಮಾಡಬೇಡ, ಅದು ಇದು ಪಾರ್ಟ್. ಓಕೆನಾ? ಇಂಡಿಯಾ, ಪಾಕಿಸ್ತಾನ್, ಏಷ್ಯಾ. ಗೊತ್ತಾಯ್ತಾ? ಇದಕ್ಕೇನ್ ಬೇಕು? ಯಾವ ನಾಲೆಡ್ಜ್ ಬೇಕು ಇದಕ್ಕೆ? ಅರ್ಥ ಆಯ್ತಾ? ನಾವು ಏನೇ ಸಾಲ್ವ್ ಮಾಡ್ತೀವಿ ಅಂದ್ರು ಎಲ್ಲಾ ಸಬ್ಜೆಕ್ಟ್ ಹೇಗೆ ಲಿಂಕ್ ಇರುತ್ತೆ. Draw the best Venn diagram represent the current relationship between currency, rupee and dollar. ಇದಕ್ಕೆ ಆನ್ಸರ್ ಮಾಡಿ. ಕರೆನ್ಸಿ, ರೂಪಿ, ಡಾಲರ್. ಕರೆನ್ಸಿ, ರೂಪಿ, ಡಾಲರ್. ಕರೆನ್ಸಿ, ಡಾಲರ್ ಅಂಡ್ ರೂಪಿ. ಡಾಲರ್
ಈಗ ಕರೆನ್ಸಿ ಅಂದ್ರೆ ದುಡ್ಡು, ಸರಿನಾ? ಏನ್ ಯಾವ ದುಡ್ಡು ಅನ್ನೋದು ಗೊತ್ತಿಲ್ಲ. ಇಂಡಿಯಾದ, ಅಮೆರಿಕದ, ಆಫ್ರಿಕಾದ ಯಾವುದು ನಮ್ಗೆ ಗೊತ್ತಿಲ್ಲ. ರುಪಿನ, ಯೂರೋಸ್, ಡಾಲರ್, ಎನ್ ಏನು ಗೊತ್ತಿಲ್ಲ. ಇದು ಏನು ತಿಳ್ಕೊಬೇಕು, ಯಾವ ಕಂಟ್ರಿ ಏನೇನು ಅನ್ನೋದು ಫಸ್ಟ್ ತಿಳ್ಕೊಬೇಕು. ಇದು ಹೋಮ್ವರ್ಕ್ ನಿಮ್ಗೆ. USA ಅಲ್ಲಿ ಏನಂತ ಕರೀತಾರೆ? ಯುರೋಪ್ ಅಲ್ಲಿ ಯೂರೋಸ್. ಯೂರೋ ಜಾಪನೀಸ್ ಏನು? ಚೈನಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ, ಆಸ್ಟ್ರೇಲಿಯಾ. ಅರ್ಥ ಆಯ್ತಾ? ಯಾವ ಹೋಮ್ವರ್ಕ್ ಇದು ಗೊತ್ತಿರ್ಬೇಕು ನಿಮ್ಗೆ. ಇದು ಯಾವ ಟಾಪಿಕ್ ಬಂತಿದ್ದು? ನಮ್ಮ ಟಾಪಿಕ್ ಬರಲ್ಲ ಇದು. ಯಾವ ಟಾಪಿಕ್ ಹೋಗುತ್ತೆ? ಎಕನಾಮಿಕ್ ಹೋಗುತ್ತಿದ್ದು. ಓಕೆನಾ? ಅವ್ರೇನಾದ್ರು ರಿಲೇಷನ್ ಏನಾದ್ರು ತಂದ್ಬಿಟ್ಟು ಯಾವ್ದೋ ಒಂದು ಬೇರೆ ಕೊಟ್ರು, ಅದ್ರ ಬಗ್ಗೆ ನಿಮ್ಗೆ ಐಡಿಯಾ, ಡಾಲರ್ ಕೊಟ್ಟಿರೋ ಅಂದ್ರೆ ನಿಮ್ಗೆ ಐಡಿಯಾ ಇದೆ. ಡಾಲರ್ ಬಿಟ್ಟು ಬೇರೆ ಕೊಟ್ರೆ ಹಂಗಂದ್ರೆ ಏನು ಅಂತ ಗೊತ್ತಿರಲ್ಲ. ನೀವೇನ್ ಬರೀತೀರಾ? ಕರೆನ್ಸಿ, ರೂಪಿ ಏನು ಅನ್ನೋದು ಗೊತ್ತಿಲ್ಲ, ಹಿಂಗೆ ತಾನೇ ಬರೆಯೋದು. ಅದೇನು ಅನ್ನೋದು ಗೊತ್ತಿದ್ರೆ ಅದ್ರೊಳಗೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದೇನು ಅನ್ನೋದು ಗೊತ್ತಿಲ್ಲ, ಹಿಂಗೆ ತಾನೇ ಬರೆಯೋದು ನಾವು. ಹಿಂಗೇನ ಬರೆಯೋದು? ಅವಾಗಲೇ ಮಾಡಿದ್ರಲ್ಲ, ಆತರ ತಪ್ಪು ಮಾಡ್ತೀರಾ ನೋಡಿ. ಕರೆನ್ಸಿ ಇದೇನು? ಇದು ಕರೆನ್ಸಿ. ರುಪಿ ಮತ್ತೆ ಡಾಲರ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಕರೆನ್ಸಿನೇ ತಾನೇ ರುಪಿ, ಕರೆನ್ಸಿನೇ ರುಪಿ. ಡಾಲರ್ ಅಂತ ಕರೆನ್ಸಿ ಅಲ್ವಾ? ಕರೆನ್ಸಿನೇ ತಾನೇ ಡಾಲರ್. ಮತ್ತೆ ರುಪಿಗೂ ಡಾಲರ್ ಏನೋ ಸಂಬಂಧ ಇದೆಯಾ? ಅದು ಕರೆನ್ಸಿ, ಇದು ಕರೆನ್ಸಿ. ಆದ್ರೆ ರುಪೀಸ್ಗೂ ಮತ್ತೆ ಡಾಲರ್ಸ್ ಏನು ರಿಲೇಷನ್ಸ್ ಇಲ್ಲ. ಯಾಕಂದ್ರೆ ಡಾಲರ್ಸೇ ಬೇರೆ, ರುಪೀಸೇ ಬೇರೆ. ಇದು ರುಪಿ ಆಗಿರುತ್ತೆ, ಇದು ಡಾಲರ್ ಆಗಿರುತ್ತೆ. ಓಕೆ ಅಲ್ವಾ? Draw the best Venn diagram represent the relationship between bus, scooter, ಇದು ಸಾರಿಗೆ ಅಂತ ಕರೀತಾರೆ. ಇದು ಟ್ರಾನ್ಸ್ಪೋರ್ಟೇಷನ್. ಟ್ರಾನ್ಸ್ಪೋರ್ಟೇಷನ್ ಸಾರಿಗೆ. ಆಯ್ತಾ? ನೋಡಿ, ಕನ್ವೆನ್ಷನ್ ಇದೆಯಲ್ಲ, ಅದ್ರೊಳಗೆ ಏನ್ ಬರುತ್ತೆ? ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ಕೊಡ್ತೀನಿ. ಬಸ್ ಎಲ್ಲ ಅದ್ರಲ್ಲಿ ತಾನೇ ಬರೋದು, ಅದ್ರೊಳಗೇನೆ. ಬಸ್ ಸ್ಕೂಟರ್ಗೆ ಏನಾದ್ರು ಸಂಬಂಧ ಇದೆಯಾ? ಟ್ರಾನ್ಸ್ಪೋರ್ಟೇಷನ್ ಅವು ಓಡಾಡೋದೆ. ಆದ್ರೆ ಬಸ್ ಬೇರೆ, ಸ್ಕೂಟರ್ ಬೇರೆ. ಬಸ್ಸಿಗೆ ಎಷ್ಟು ಚಕ್ರ? ಬಸ್ಸಿಗೆ ಎಷ್ಟು ಚಕ್ರ ಇರೋದು? ಬಸ್ಸಿಗೆ ಎಷ್ಟು ಚಕ್ರ? ಎಷ್ಟು? ಎಂಟಿರುತ್ತಾ? 6 ಚಕ್ರ ಇರುತ್ತೆ. ಮುಂದೆಗಡೆ 2, ಹಿಂದೆಗಡೆ 2, 2, 6 ಚಕ್ರ. 8 ಚಕ್ರ. ಬಸ್ಸಿಗೆ 8 ಚಕ್ರ. ಸ್ಕೂಟರ್ಗೆ ಎಷ್ಟು? ಸ್ಪೆಷಲ್ ಇದ್ರೆ ಮಾತ್ರ. ಆಯ್ತಾ? ಟ್ರಕ್ಕಿಗೆ ಎಷ್ಟಿರುತ್ತೆ? ಟೆಂಪೋಗೆ ಎಷ್ಟಿರುತ್ತೆ? ಹೆವಿ ಟ್ರಕ್ಕಿಗೆ ಎಷ್ಟಿರುತ್ತೆ? ಇನ್ನೊಂದು ಸೇರ್ಸ್ ಹೇಳಲೇ ಇಲ್ಲ ನೀವು. ಬಸ್ಸಿಗೆ ಒಂದು ಸ್ಟೆಪ್ನಿ ಕೊಟ್ಟಿರ್ತಾರೆ ತಾನೆ, ಅಲ್ಲೆಲ್ಲ ಒಂದ್ ಕಡೆ ನೇತಾಕಿರ್ತಾರೆ. ಓಕೆನಾ? ಇದು ಕನ್ವೆನ್ಸ್, ಇದು ಬಸ್, ಇದು ಸ್ಕೂಟರ್. ಓಕೆನಾ? ಈಗ ನೆಕ್ಸ್ಟ್ ಟೈಪ್ ಸ್ಟಾರ್ಟ್ ಆಗ್ತದೆ. 25% ಆಫ್
ಸ್ಟೂಡೆಂಟ್ಸ್ ಫೇಲ್ ಇನ್ ಸ್ಟೂಡೆಂಟ್ಸ್ ಏನರ ಫೇಲ್ ಆಗ್ತಿದ್ದಾರೆ ಹಿಂದಿ ಎಕ್ಸಾಮ್ 25 ಸ್ಟೂಡೆಂಟ್ ಹಿಂದಿ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರು ಹಾಗಾದ್ರೆ 35% ಆಫ್ ಸ್ಟೂಡೆಂಟ್ಸ್ ಫೇಲ್ಡ್ ಇನ್ ಇಂಗ್ಲಿಷ್ ಎಕ್ಸಾಮ್ ಅಂಡ್ 20% ಆಫ್ ದ ಸ್ಟೂಡೆಂಟ್ಸ್ ಫೇಲ್ ಇನ್ ಬೋತ್ ಸೊ ಹೌ ಮೆನಿ percent of student passed in both subject ಈಗ ನೀವು ಪರ್ಸೆಂಟೇಜ್ ಏನು ತಗೊಂಡಿಲ್ಲ ಎಲ್ಲ ವೆನ್ ಡಯಾಗ್ರಾಮ್ ಅಲ್ಲೇ ಮಾಡಬಹುದು ಅದನ್ನ ಯೋಚನೆ ಮಾಡಿ ನಾನು ಆನ್ಸರ್ ಹೇಳಿ ಸಾಲ್ವ್ ಮಾಡಲ್ಲ ಯೋಚನೆ ಮಾಡಿ ಬಿಡ ಇನ್ನೊಂದ್ಸಲ ಅರ್ಥ ಮಾಡ್ತಾ ಕ್ವಶನ್ ನಾನು ಅರ್ಥ ಮಾಡ್ತೀನಿ ಮನೇಶ್ ಅರ್ಥ ಮಾಡ್ತಿದ್ದೀರಾ ಅರ್ಥ ಮಾಡಿಸ್ಬೇಕು ಬೈತಿದ್ದೀರಾ ಟೈಮ್ ಸೊನ್ನೆ ಸುತ್ತೋದು ವ್ಯಾಲ್ಯೂಸ್ ಬರುತ್ತೆ ನೀವು ನಮಗೋಸ್ಕರ ಮಾಡ್ಕೊಂಡು ಇದು ಪರ್ಸೆಂಟೇಜ್ ಕ್ವಶನ್ ಇದು ಆದ್ರೆ ರೆಂಡೇಗ್ರಾಮ್ ಮಾಡಬೇಕು ಹೀಗೆ ಓಕೆ ನೋಡಿ ಇಲ್ಲಿ ಫಸ್ಟ್ ಏನ್ ಹೇಳಿದರೆ ಹಿಂದಿ ಎಷ್ಟು ಜನ ಫೇಲ್ ಆಗಿದ್ದಾರೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಇಂಗ್ಲಿಷಾ ಇಂಗ್ಲಿಷ್ ಅಲ್ಲಿ ಎಷ್ಟು ಜನ ಫೇಲ್ ಆಗಿದ್ದಾರೆ ಎಷ್ಟು ಬೋತ್ 20% ಓಕೆನಾ ಇಲ್ಲಿ ನಮ್ಗೆ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲೇ ಅಲ್ವಾ ಕೊಟ್ಟಿರೋದು ಹಿಂದಿ ಮತ್ತೆ ಇದು ಹಿಂದಿ ಇದು ಇಂಗ್ಲಿಷ್ ಬೋತ್ ಅಂದ್ರೆ ಇದೆ ತಾನೇ ಇಲ್ಲೇನು ಬರುತ್ತೆ ಹಿಂದಿ ಎಷ್ಟಪ್ಪ ಇಂಗ್ಲಿಷ್ ಎಷ್ಟಮ್ಮ ಗೊತ್ತಾಯ್ತಲ್ವಾ ಹಾಗಾದ್ರೆ ಇಲ್ಲಿ ಎಷ್ಟು ಜನ ಉಳಿತಾರೆ 25 minus 20 ಎಷ್ಟು ಜನ 5 ಜನ ಇಲ್ಲಿ ಎಷ್ಟು ಜನ ಉಳಿತಾರೆ ಈಗ ನೋಡಿ ಹಿಂದಿ ಮಾತ್ರ ನಾವು ಕೌಂಟ್ ಮಾಡ್ತೀವಿ ಅಂದ್ರೆ 20 + 5 25 ಕರೆಕ್ಟ್ ಆಗಿದಾರಾ 25 ಜನ ಹಿಂದಿ ಫೇಲ್ 20 + 15 ಎಷ್ಟು ಜನ ಇದ್ದಾರೆ ಇಲ್ಲಿ ಕರೆಕ್ಟ್ ಆಗಿದ್ಯಾ ಅರ್ಥ ಆಗ್ಲಿಲ್ಲ ಈಗ ನಾನು ಕೊಟ್ಟಿರೋದು ಇದು ಏನಿದು ಹಿಂದಿ ಇದು ಬೇಡ ನಿಮ್ಗೆ ಸೆಂಟ್ರಲ್ ಹಿಂದಿಯಲ್ಲಿ ಇಷ್ಟು ಮಾತ್ರ ನೋಡಿ 50 ಇಷ್ಟು ನೋಡಿ ಎಷ್ಟು ಜನ ಇದ್ದಾರೆ ಈಗ ಇಂಗ್ಲಿಷ್ ಮಾತ್ರ ನೋಡಿ ಎಷ್ಟಿದ್ದಾರೆ 35 ಆಯ್ತಾ ಎರಡರಲ್ಲೂ ಫೇಲ್ ಆಗಿರೋವು ಓಕೆನಾ ಅಷ್ಟು ಈಗ ನಮ್ಗೆ ಏನ್ ಗೊತ್ತಾಯ್ತು ಎಷ್ಟು ಜನ ಫೇಲ್ ಆದ್ರು ಅಂತ ನಮ್ಗೆ ಗೊತ್ತಾಯ್ತು ಹಾಗಾದ್ರೆ ಇವೆಲ್ಲ ಟೋಟಲ್ ಮಾಡಿದ್ರೆ ಎಷ್ಟು ಜನ ಫೇಲ್ ಗೊತ್ತಾಗುತ್ತಾ 20 + 5 25 + 50 ಎಷ್ಟು ಜನ ಟೋಟಲ್ ಫೇಲ್ ಎಷ್ಟು 40% ಅವ್ರೇನ್ ಕೇಳೋರೆ ಫೇಲ್ ಕೇಳೋರಾ ಪಾಸ್
ಪಾಸ್ ಅಂತ ಕೇಳಿದ್ದಾರೆ. ಪಾಸ್ ಆಗ್ಬೇಕಂದ್ರೆ ಪರ್ಸೆಂಟೇಜ್ ಅಂದ್ರೆ ಎಷ್ಟು? 100 ಮೈನಸ್ ಅಂದ್ರೆ 60%. ಹೌದಾ? ನೀನ್ ಹೆಂಗ್ ಲೆಕ್ಕ ಹಾಕಿದ್ಯಾ ಅಂತ ಹೇಳ ನಾನು 25 plus 35 is equal to 60 ಅಂತ ಹೇಳಿದ್ದೆ ನೀನು. 25 minus 10 ಎಲ್ಲಾದ್ರೂ ಆಗಿ ಬರ್ಬೇಕಲ್ಲ ಎಲ್ಲದಕ್ಕೂ. ಗೊತ್ತಾಯ್ತಾ ಇದು? ನೆಕ್ಸ್ಟ್ ಕ್ವಶನ್ ಹೋಗೋಣ. ಆಯ್ತಾ? ಆಯ್ತು ಬರ್ಕೊಳ್ಳಿ. ಆಯ್ತಪ್ಪ? This survey of 1,000 family of TV viewers was conducted in the city. ಓಕೆನಾ? ಅಂದ್ರೆ 100 ಫ್ಯಾಮಿಲಿ ಟಿವಿ ನೋಡ್ತಾರೆ. ಆಯ್ತಾ? It is the learned that 750 family watch Kannada. 750 ಜನ ಏನ್ ನೋಡ್ತಾರೆ? ಕನ್ನಡ ನೋಡ್ತಾರೆ. ಕನ್ನಡ ಪ್ರೋಗ್ರಾಮ್ಸ್. 400 family watch English programs. 300 family watch both programs. ಓಕೆನಾ? Some ಇದು how many ಆಗಬೇಕಾಯ್ತು. How many families are there how just watch ಕನ್ನಡ program? ಬರೇ ಕನ್ನಡ ಎಷ್ಟು ಜನ ವಾಚ್ ಮಾಡ್ತಾರೆ ಹೇಳಿ. ಎಷ್ಟು ಜನ ಟೋಟಲ್ ಫ್ಯಾಮಿಲಿ ಎಷ್ಟು? 1000. ಅದರಲ್ಲಿ ಕನ್ನಡ ಎಷ್ಟು ಜನ ವಾಚ್ ಮಾಡ್ತಾರೆ? 750. ಇಂಗ್ಲಿಷ್ 400. ಎರಡು ನೋಡೋದು 300. ಆದ್ರೆ ನನಗೆ ಬೇಕಾಗಿರೋದು ಎಷ್ಟು? ಬರೀ ಕನ್ನಡ ನೋಡೋರು ಯಾರು? ಟೋಟಲ್ 1000 ಕನ್ನಡ 750 ಇಂಗ್ಲಿಷ್ 400 ಅಲ್ಲ 400 both 300. ಆಯ್ತು. ಓಕೆನಾ? ಈಗ ಕನ್ನಡ ಬರೆಯೋಣ. ನೆಕ್ಸ್ಟ್ ಇಂಗ್ಲಿಷ್. ಕನ್ನಡ ಮತ್ತೆ ಇಂಗ್ಲಿಷ್ ಟೋಟಲ್ ಎಷ್ಟು ಜನ ಬೋತ್ ಎರಡು ನೋಡೋದು? 300. ಅವ್ರನ್ನ ಬರೆಯೋಣ. ಉಳಿದವರು ಎಷ್ಟು?
750 minus 300 ಎಷ್ಟು ಇಲ್ಲಿ 450 ಮೆಂಬರ್ಸ್. ನೆಕ್ಸ್ಟ್ ಇಂಗ್ಲಿಷ್ ನೋಡೋದು ಎಷ್ಟು ಜನ? ಇಂಗ್ಲಿಷ್ ನೋಡೋರು 400. ಹಾಗಾದ್ರೆ ಉಳಿದವರು ಬರೀ ಇಂಗ್ಲಿಷ್ ನೋಡೋರು ಎಷ್ಟು? ಟೋಟಲ್ ಬರ್ತಿದ್ಯಾ ಹೇಳಿ? ಹೇಳಿ ಅದಕ್ಕೆ ಎಷ್ಟಿರ್ಬೋದು? ಈಗ ಎಲ್ಲರೂ ಆಡ್ ಮಾಡಿ 450 ಪ್ಲಸ್ 30 ಪ್ಲಸ್ 100 400 300 ಪ್ಲಸ್ 100 400 850. ಪಿಕ್ಚರ್ ಏನಾಗಿರ್ತಾರೆ? ಪಿಕ್ಚರ್ ಕನ್ನಡ ಇಂಗ್ಲಿಷ್ ನೋಡ್ಬೇಕಾ ಹಿಂದಿ ಇಲ್ವಾ ತೆಲುಗು ಇಲ್ವಾ ಯಾವ ನೋಡ್ತಿರ್ತಾರೆ ಅಂತ ಅರ್ಥ. ಸರಿನಾ? ಹೌದು, ಅಂದ್ರೆ ಕನ್ನಡ ನೋಡ್ತಿರೋರು ಮತ್ತೆ ಇಂಗ್ಲಿಷ್ ನೋಡ್ತಾರೆ ಅಂತ ಅರ್ಥ ಇಲ್ಲಿ. ಏನ್ ಹೇಳಿದರೆ 750 ಜನ ಕನ್ನಡ ನೋಡ್ತಾ ಇದ್ರೆ ಅದ್ರಲ್ಲಿ ಇಂಗ್ಲಿಷ್ ನೋಡ್ತಿರ್ತಾರೆ. ಎಷ್ಟು ಜನ? 300 ಜನ. ಅದ್ರಲ್ಲಿ ಬೋತ್ ಕೇಳಿದಾರಲ್ಲ ತಿರ್ಗಾ 300 ಜನ ಅದ್ರಲ್ಲಿ ಬೋತ್ ಆಗಿರ್ತಾರೆ. ಅಂದ್ರೆ ಬರೇ ಕನ್ನಡ ನೋಡೋದು ಯಾರು ಗೊತ್ತಾಯ್ತಾ? ಬರೇ ಕನ್ನಡ ನೋಡೋದು ಎಷ್ಟು ಜನ? 450 members only watch Kannada. Already out of 130 students. Okay, very real. Out of 130 students appear in the exams, 62 failed in English, 52 failed in mathematics, whereas space ಬರಬೇಕು whereas 42 failed in both English and mathematics. The number of students who passed finally. ಎಷ್ಟು ಜನ ಪಾಸ್ ಆದ್ರು? ಸ್ಟೂಡೆಂಟ್ ಎಷ್ಟು? 130. ಇಂಗ್ಲಿಷ್ ಅಲ್ಲಿ ಫೇಲ್ ಆಗಿರೋರು 62. ಮ್ಯಾಥ್ಸ್ ಅಲ್ಲಿ ಫೇಲ್ ಆಗಿರೋರು 52. ಎರಡರಲ್ಲೂ ಫೇಲ್ ಆಗಿರ್ತಾರೆ ಒಂದು ಸ್ವಲ್ಪ. ಎರಡರಲ್ಲೂ ಫೇಲ್ ಆಗಿರೋ 24. ಪಾಸ್ ಕಂಡಿರಿ. 40 or 14? 14. ನಿಮಗೆ ಎಷ್ಟು ಬಂತು? ಮಾಡೋಣ? ಇದು ಇಂಗ್ಲಿಷಾ? ಇದು ಮ್ಯಾಥ್ಸಾ? ಇಂಗ್ಲಿಷ್ ಎಷ್ಟಿದ್ದಾರೆ? ಮ್ಯಾಥ್ಸ್ ಟೋಟಲ್ ಎಷ್ಟು ಹೇಳು? 24. 62 minus 24? 38. ಎಷ್ಟು? ಆಡ್ ಮಾಡಿ. 38 plus 24 plus 28 ಮಾಡಿ. 90 ಬರುತ್ತೆ. ಎಷ್ಟು ಬರುತ್ತೆ? 90. 90 ಏನು? 90 ಏನು?
ಓವರ್ ಆಲ್ ಫೇಲ್ ಆಗಿರೋದು. 90 ಏನು ಓವರ್ ಆಲ್ ಫೇಲ್. ಈಗ ಏನು ಪಾಸ್ ಕಂಡುಹಿಡಿಬೇಕು ಅಂದ್ರೆ ಏನು, ಪಾಸ್ ಇಸ್ ಈಕ್ವಲ್ ಟು ಟೋಟಲ್ ಮೈನಸ್ ಫೇಲ್ ತಾನೆ. ಟೋಟಲ್ ಎಷ್ಟು ಜನ, ಎಷ್ಟಪ್ಪ ಫೇಲ್ ಆಗಿರೋರು, ಉಳಿದವ್ರು ಎಷ್ಟು ಉಳಿದಿದ್ದು 40. ಟೋಟಲ್ ಸ್ಟೂಡೆಂಟ್ಸ್ ಅಲ್ವಾ, ಪಾಸ್ ಆಗಿರೋರು ಫೇಲ್ ಆಗಿರೋರು ಎಲ್ಲಿರೋದು, ಟೋಟಲ್ ಸ್ಟೂಡೆಂಟ್ಸ್ ಅಲ್ವಾ. ನಾನು ಅಂಡರ್ಲೈನ್ ಮಾಡಿದ್ದೀನಿ, ಸಪರೇಟ್ ಆಗಿ ಬರ್ತಿದ್ದೀನಿ. ಎಷ್ಟು ಜನ ಉಳಿದಿದ್ದು, ಎಷ್ಟು ಜನ ಪಾಸ್ ಆಗಿರೋದು ಇಲ್ಲಿ, ಬರೇ 40 ಜನ ಪಾಸ್ ಆಗಿರೋದು. 130 ಸ್ಟೂಡೆಂಟ್ ಇದ್ದು ಬರೇ 40 ಜನ ಪಾಸ್ ಆಗಿದ್ದಾರೆ. ಅರ್ಥ ಆಯ್ತಾ? Next question. In a group of 25 people like tea, 25 ಜನ ಏನ್ ಇಷ್ಟಪಡ್ತಾರೆ, ಟೀ ಇಷ್ಟಪಡ್ತಾರೆ, ಆರ್ ಕಾಫಿ. ಏನೋ 25 ಜನ ಟೀ ಇಷ್ಟಪಡ್ಬೋದು ಅಥವಾ ಕಾಫಿ ಇಷ್ಟಪಡ್ಬೋದು. Those 25 individuals, 15 individuals prefers tea and tea. ಓಕೆನಾ? And 6% prefers both tea and coffee. How many people just like coffee? ತಪ್ಪ ಇದನ್ನು ಕಾಣಕೋದ್ರಿ, ಇಲ್ಲಿ ಬಂದಿದೆಯಲ್ಲ ಅದೇ ಅಂತ ಅಂದಿದ್ದಾರೆ. ಸಾರಿ, ಇದೇನು ಗೊತ್ತಾ, ಸಾರಿ, 25 ವ್ಯಕ್ತಿಗಳಲ್ಲಿ 25 ಇರ್ತಾರಲ್ಲ ಇಂಡಿವಿಜುವಲ್ಸ್ ಒಳಗಡೆ 15 ಜನ ಟೀನ್ ಇಷ್ಟಪಡ್ತಾರೆ. ನೋಡಿ, 25 ಒಳಗಡೆ 15 ಜನ ಟೀ ಇಷ್ಟಪಡ್ತಾರೆ, 6 ಜನ ಎರಡನ್ನೂ ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಅದು 25 ಜನ. ಅದು ಈಗ ನಾವು ಎಷ್ಟು ಮಾಡಬೇಕು? ಇಲ್ಲ ಇಲ್ಲ, ಎಲ್ಲ ಬಿಡ್ಬೇಕು, ನಾನು ಬಿಡ್ಬೇಕು ಅಂತ. ಇಲ್ಲಮ್ಮ ತಪ್ಪು. ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡೋ ಕ್ವಶನ್ ನ. In a group 25 people like tea and or coffee. ಅಂದ್ರೆ ಟೋಟಲ್ ಎಷ್ಟು ಜನ ಇದ್ದಾರೆ? 25 ಜನ ಇದ್ದಾರೆ ಅಂತ ತಿಳ್ಕೊಬೇಕು ನೀವು. ಅದರಲ್ಲಿ ಟೀ ಇಷ್ಟಪಡೋರು ಇರ್ತಾರೆ, ಕಾಫಿ ಇಷ್ಟಪಡೋರು ಇರ್ತಾರೆ. ಎಷ್ಟು ಜನ? 25 ಜನ. ಅರ್ಥ ಆಯ್ತಾ? ಬೆಳ್ಳೆಗ ಪ್ರಕಾರ 25 ಟೋಟಲ್ ಮಾಡೋದು ಅಂತ ಅರ್ಥ. ನೆಕ್ಸ್ಟ್
25 ಇಂಡಿವಿಜುವಲ್ಸ್. ಈಗ 25 ಜನ ಇರ್ತಾರೆ. ಆ 25 ಜನದಲ್ಲಿ 15 ಜನ ಟೀ ಇಷ್ಟಪಡ್ತಾರೆ. ಅದರಲ್ಲಿ 6 ಜನ ಟೀ ಕಾಫಿನೂ ಇಷ್ಟಪಡ್ತಾರೆ. ಆದ್ರೆ ಕಾಫಿ ಇಷ್ಟಪಡೋದನ್ನ ಅದನ್ನ ಮೈನಸ್ ಮಾಡಿದ್ರೆ ಕಾಫಿ ಇಷ್ಟ ಅನ್ನೋದು ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಈಗ ಅವ್ರೇನ್ ಕೇಳ್ತಿರೋದು ಕಾಫಿ ಇಷ್ಟಪಡೋರು ಎಷ್ಟು ಜನ? ತಪ್ಪು ತಪ್ಪು ತಪ್ಪು. ಕ್ವಶನ್ ಅರ್ಥ ಆಯ್ತಾ ಆಗ್ಲಿಲ್ಲ? ಏನಿರೋದು ಫಸ್ಟ್ ಪಾಯಿಂಟ್ 25 ಪೀಪಲ್ಸ್ like tea or coffee. Total ಎಷ್ಟು ಜನ ಇದ್ದಾರೆ ಅಂದ್ರೆ 20 ಜನ ಅವರಿಂದ ಗೊತ್ತು. 25 ಪೀಪಲ್ಸ್ ಅವರೇ ಇಂಡಿವಿಜುವಲ್ಸ್. ಅದರಲ್ಲಿ ಎಷ್ಟು ಜನಕ್ಕೆ ಟೀ ಇಷ್ಟ? 15 ಜನಕ್ಕೆ ಟೀ ಬೇಕು. 6 ಜನಕ್ಕೆ ಏನ್ ಬೇಕು? 2 ಬೇಕು ಅಲ್ವಾ? ಹಾಗಾದ್ರೆ ಹೇಳಿ, ಈಗ ಡಯಾಗ್ರಾಮ್ ಹಾಕೋಣ. ಈಗ 2 ನನ್ಗೆ ಇಷ್ಟ ಇರೋದು ಎಷ್ಟು ಜನ? 6 ಜನ. ಇವರು ಯಾರು? ಟೀ ಎಷ್ಟು ಜನ ಇದೆ? 15. ಇವರು ಕಾಫಿ ನನ್ಗೆ ಗೊತ್ತಿಲ್ಲ. ಸರಿನಾ? ಈಗ ಆಲ್ರೆಡಿ 6 ಜನ ಇದಾರೆ ತಾನೇ ಇಲ್ಲಿ? 6 ಜನ ಇದಾರೆ ಇಲ್ವಾ? 6 ಜನ. 15 minus 6 ಎಷ್ಟು? 9. ಇಲ್ಲಿ ಉಳಿದಿದೆ ಎಷ್ಟು? ಇಲ್ಲಿ ಎಷ್ಟು ಉಳಿತು? ಟೋಟಲ್ ಎಷ್ಟು ಜನ ಇದ್ದಾರೆ ಅಂತ ಹೇಳಿರೋದು ಇಲ್ಲಿ? ಎಷ್ಟು ಜನ ಉಳಿದಿದೆ? ಎಷ್ಟು? 10. ಎಷ್ಟು ಜನ ಕಾಫಿ ಕುಡಿತಾರೆ ಅಂತ ನಂಗೆ ಗೊತ್ತಿಲ್ಲ ಈಗೂನು. ಅಂದ್ರೆ ಈಗ ಎಷ್ಟು ಗೊತ್ತು? 16 ಜನ ಕಾಫಿ ಕುಡಿತಾರೆ. ಕಾಫಿ ಕುಡಿಯೋದು 16 ಜನ. ಆಯ್ತಾ? ಕ್ವಶನ್ ಕೇಳಿದ್ರೆ ಜಸ್ಟ್ ಲೈಕ್ ಇದೊಂದು ಅರ್ಥ ಮಾಡ್ಕೊಂಡು. ಜಸ್ಟ್ ಲೈಕ್ ಅಂದ್ರೆ ಯಾವುದು? ಬರೇ ಕಾಫಿನೇ ಇಷ್ಟಪಡೋರು ಎಷ್ಟು ಜನ? ಓನ್ಲಿ ಕಾಫಿ ಇಷ್ಟಪಡೋರು 10 ಜನ. ಕಾಫಿ ಎಷ್ಟು ಜನ ಕುಡಿತಾರೆ ಅಂದ್ರೆ ಕಾಫಿ ಎಷ್ಟು ಜನ ಕುಡಿತಾರೆ? ಗೊತ್ತಾಯ್ತಾ? ಹಾಗಾದ್ರೆ ಬರೇ ಕಾಫಿ ಕುಡಿಯೋದು ಎಷ್ಟು ಜನ? ಆನ್ಸರ್ 10. ಬರೀ ಕಾಫಿ ಕುಡಿಯೋರು 16 ಅಲ್ಲ. ಬರೀ ಎಲ್ಲಾ ಕಾಫಿ ಕುಡಿಯೋರು 16 ಜನ. ಕಾಫಿ ಕುಡಿಯೋರು ಎಷ್ಟು ಜನ? 16. ಬರೇ ಕಾಫಿ ಕುಡಿಯೋರು 10 ಜನ. ಕಾಫಿ ಕುಡಿಯೋದು ಈಗ ನೀನು ಬಂದು ಕಾಫಿ ಕುಡಿತೀಯ, ಟೀ ಕುಡಿತೀಯ, ಅದ್ರಲ್ಲಿ ನೀನು 14 ಹೇಳ ಆಗಿರ್ತೀಯ. ಇವನು ಬಂದು ಬರೇ ಕಾಫಿ ಕುಡಿತಾನೆ, ಒಂದು 10 ಜನ ಮಾತಾಡ್ತಾರೆ. ಅರ್ಥ ಆಯ್ತಾ? How many drink coffee? 16. ಇಲ್ಲಿ ಪಾಯಿಂಟ್ ಹಾಕಿದ್ದಾರೆ ನೋಡಿ. ಜಸ್ಟ್ ಲೈಕ್ ಬರೇ ಕಾಫಿ ಮಾತ್ರ ಇಷ್ಟಪಡೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. There are 50 students admitted to a nursing class. Some students can speak nicely English and some can speak nicely ಅಂತ ಬರೆದಿದೆ. English and some can speak only Hindi. 10 students can speak both English and Hindi. If the number of students who can speak English is 21, then how many students can speak Hindi? How many can speak only Hindi and how many can speak only English? ಯಾರೋ ನನಗೆ ಕೇಳ್ತಿದ್ರು ಸರ್ ಕ್ವಶನ್ಸ್ ನನಗೆ ಇಷ್ಟು ಬೇಕು
ಟೋಟಲ್ ಎಷ್ಟು ಜನ ಸೇರಿರೋ ನರ್ಸಿಂಗಿಗೆ ಬರ್ಕೊಂಡ್ಬಿಡ್ರಿ, ಕನ್ಫ್ಯೂಷನ್ ಆಗುತ್ತೆ. ಟೋಟಲ್ students 50 to a nursing class. Some the students can speak English and some can speak only Hindi. ಓಕೆನಾ? ಅಂದ್ರೆ ಇಂಗ್ಲಿಷ್ ಮಾತಾಡ್ತಾರೆ, ಒಂದು ಸ್ವಲ್ಪ ಜನ ಹಿಂದಿ ಮಾತಾಡ್ತಾರೆ ಅಂತ ಅರ್ಥ. they can speak both ಎಷ್ಟು ಜನ ಇರೋದು? both 10 can speak English and Hindi. If number of students who can speak English ಎಷ್ಟು ಜನ ಮಾತಾಡ್ತಾರೆ? English 21 ಜನ. Then how many students can speak Hindi? ಇಲ್ಲಿ ಎರಡು ಕ್ವಶನ್ ಅರೈಸ್ ಆಗಿದೆ. ಹಿಂದಿ ಎಷ್ಟು ಜನ ಮಾತಾಡ್ತಾರೆ ಅನ್ನೋದು ಹೇಳ್ಬೇಕು. ಆಮೇಲೆ how many can speak only Hindi? Then how many students can speak Hindi? ನೋಡಿ ಆಗಲೇ ಹೇಳಿದೀನಿ, ಒಂದೇ ಕ್ವಶನ್ಸ್. ಎಷ್ಟು ಜನ ಹಿಂದಿ ಎಲ್ಲ ಹೇಳ್ಬೇಕು. ನೆಕ್ಸ್ಟ್ ಓನ್ಲಿ ಹಿಂದಿ ಎಷ್ಟು ಜನ ಅಂತಾನು ಹೇಳ್ಬೇಕು. how many can speak only Hindi, how many can speak only English? ಮೂರು ಕ್ವಶನ್ ಇದೆ ಇದರಲ್ಲಿ. ಇದಕ್ಕೆ ವೆನ್ ಡಯಾಗ್ರಾಮ್ ಹಾಕ್ಬಿಟ್ಟೆ ಮಾಡಬಹುದಾ? ಡಯಾಗ್ರಾಮ್ ಹಾಕೇ ಮಾಡಬಹುದು, ಆದ್ರೆ ವೆನ್ ಡಯಾಗ್ರಾಮ್ ಹಾಕಿದ್ರೆ ನಿಮಗೆ ಕನ್ಫ್ಯೂಷನ್ ಬರಲ್ಲ. ಬರ್ತಾಯಿವಲ್ಲ ಅದೇ ಮೈನಸ್ ಮಾಡಿ ಬರಿಬಹುದು, ಆದ್ರೆ ವೆನ್ ಡಯಾಗ್ರಾಮ್ ಅಲ್ಲಿ ಪರ್ಫೆಕ್ಷನ್. ಆಯ್ತಾ? ಈಗ ಎಷ್ಟು ಯಾವ್ಯಾವ ಕೊಟ್ಟಿರೋದು? ಇಂಗ್ಲಿಷ್ ಮತ್ತೆ ಈಗ ಆನ್ಸರ್ ನಮ್ಗೆ ವ್ಯಾಲ್ಯೂ ಕೊಟ್ಟಿರೋದು ಇಂಗ್ಲಿಷ್ ಗೊತ್ತಾ ಅಲ್ವಾ? ಇಂಗ್ಲಿಷ್ ಎಷ್ಟು ಜನ? ಬೋತು 10. ಹಾಗಾದ್ರೆ ಬರೇ ಇಂಗ್ಲಿಷ್ ಮಾತಾಡೋರು ಮೈನಸ್ ಮಾಡಿ 21 ಮೈನಸ್ 10 ಇವರು ಹಿಂದಿ. ಉಳಿದಿದೆ ಎಷ್ಟು? ಯಾವ ತರ? 50 ಮೈನಸ್ 11 ಪ್ಲಸ್ 10 ಎಷ್ಟು? ಎಷ್ಟಪ್ಪ? 29. ಅರ್ಥ ಆಯ್ತಾ? ಎಲ್ಲ ಆಡ್ ಮಾಡಿ. 11 ಪ್ಲಸ್ 10 21 ಪ್ಲಸ್ 29 50. ಕರೆಕ್ಟ್ ಆಗಿದೆಯಾ? ಆಯ್ತು. ಈಗ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ? ಓನ್ಲಿ ಹಿಂದಿ. ಬರೇ ಹಿಂದಿ ಮಾತಾಡೋರು ಎಷ್ಟು ಜನ? ಎಷ್ಟಿದ್ದಾರೆ? 29. ಓಕೆನಾ? ನೆಕ್ಸ್ಟ್ ಓನ್ಲಿ ಇಂಗ್ಲಿಷ್ ಎಷ್ಟು? 11. ಹಾಗಾದ್ರೆ ಹಿಂದಿ ಎಷ್ಟು ಜನ ಮಾತಾಡ್ತಾರೆ? ಓನ್ಲಿ ಅಲ್ಲ, ಹಿಂದಿ ಎಷ್ಟು ಜನ ಮಾತಾಡ್ತಾರೆ? ಟೋಟಲ್ 29 ಪ್ಲಸ್ ಎಷ್ಟು? 39 ಜನ.
ಇದನ್ನ ಆಪ್ಷನ್ ಅಲ್ಲಿ ಹೆಂಗ್ ಕೊಟ್ಟಿದ್ರೆ ನೀವು ಬರೀತೀರಾ. ಫಾರ್ ಎಕ್ಸಾಂಪಲ್ ಆಪ್ಷನ್ ಎ 29 11 39 11 29 39 39 11 29 39 29 11 ಈ ತರ ಕೊಟ್ಟಿರ್ತಾರೆ. ಯಾವ ಆಪ್ಷನ್ ರೈಟ್? ನನಗೆ ಇದರಲ್ಲಿ ಯಾವ ಆಪ್ಷನ್ ರೈಟ್ ಅಂದ್ರೆ ಫಸ್ಟ್ ಕ್ವಶನ್ ಯಾವ್ದು ಕೇಳಿದ್ದಾರೆ? ಹೌ ಮೆನಿ ಕ್ಯಾನ್ ಸ್ಪೀಕ್ ಅಂದ್ರೆ ನಿಮ್ಗೆ ಆನ್ಸರ್ ಗೊತ್ತು, ಆದ್ರೆ ನೀವು ತಿರ್ಗಿ ಏನ್ ಮಾಡ್ಬಿಟ್ಟು ಕನ್ಫ್ಯೂಷನ್ ಮಾಡ್ಕೊಂಡು ಯಾರೇ ಫಸ್ಟ್ ಕ್ವಶನ್ ಆರ್ಡರ್ ಏನ್ ಕೇಳಿದ್ರೆ ಅದಕ್ಕೆ ಹೋಗ್ಬೇಕು. ಫಸ್ಟ್ ಏನ್ ಕೇಳಿರೋದು ಹಿಂದಿ ಮಾತ್ರ ಎಲ್ಲಾ ಮಾತಾಡೋರು ತಾನೆ, ಎಷ್ಟು ಜನ ಹಂಗೆ ಬರಿಬೇಕು. ನೆಕ್ಸ್ಟ್ ಓನ್ಲಿ ಹಿಂದಿ ಎಷ್ಟು? ಬರೀ ಇಂಗ್ಲಿಷ್ ಅರ್ಥ ಆಯ್ತಾ? ಇದೇ ತರ ಆರ್ಡರ್ ಇದ್ದಾರೆ, ಆನ್ಸರ್ ಹಾಕ್ಬೇಕು. ಎಲ್ಲ ಇದೆ ಅಂದ್ಬಿಟ್ಟು ಯಾವ್ದು ಬೇಕಾದ್ರೆ ಹಾಕ್ಬೋದು ಅಂತ ಹಾಕಿಲ್ಲ. ಆಯ್ತಾ? ಬೇಗ ನಾಳೆನ 3-4 ಕ್ವಶನ್ ಇದೆ, ಟೇಕ್ ಸ್ವಲ್ಪ ಆನ್ಸರ್. ಏನು ಕ್ವಶನ್ ಓದಿಲ್ವಾ ನಾನು? ಇನ್ ಎ ಗ್ರೂಪ್ ಆಫ್ ಪರ್ಸನ್ ಟ್ರಾವೆಲಿಂಗ್ ಇನ್ ಎ ಬಸ್, ಓಕೆನಾ? ಸ್ವಲ್ಪ ಎಲ್ಲಾರು ಬಸ್ ಟ್ರಾವೆಲ್ ಮಾಡ್ತಿರ್ತಾರೆ. 6 ಕ್ಯಾನ್ ಸ್ಪೀಕ್ ತಮಿಳ್, 15 ಕ್ಯಾನ್ ಸ್ಪೀಕ್ ಹಿಂದಿ ಅಂಡ್ 6 ಕ್ಯಾನ್ ಸ್ಪೀಕ್ ಗುಜರಾತಿ. ಇನ್ ದ ಗ್ರೂಪ್ ನನ್ ಕ್ಯಾನ್ ಸ್ಪೀಕ್ ಎನಿ ಅದರ್ ಲ್ಯಾಂಗ್ವೇಜ್. ಆಯ್ತಾ? If two persons in the group can speak 2 languages only, ಇಬ್ರು ಮಾತ್ರ ಎಷ್ಟು ಲ್ಯಾಂಗ್ವೇಜ್ ಮಾತಾಡ್ತಾರೆ? 2 ಲ್ಯಾಂಗ್ವೇಜ್. ಅದು ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಫೈಂಡ್ ಮಾಡ್ಬೇಕು ನೀವು. ಓನ್ಲಿ and one person can speak all 3 languages. ಏನು 3 ಲ್ಯಾಂಗ್ವೇಜ್ ಒಬ್ಬನೇ ಮಾತಾಡ್ತಾನೆ. There how many person are there in the group? Total group ಅಲ್ಲಿ ಎಷ್ಟು ಜನ ಅವರೇ ಹೇಳಿ? ಸಪರೇಟ್ ಆಗಿ ಮಾಡಿ. 6 can speak Tamil. ಏನಪ್ಪ ನೋಡೋಣ. 6 can speak Tamil. ಇಂಗ್ಲಿಷ್ ಹಿಂದಿ ಎಷ್ಟು ಜನ ಹಂಗೆ ಹೇಳ್ತಾ ಬಂದ್ರೆ ಹಿಂದಿ 16 15 ಗುಜರಾತಿ 6. 2 both ಮಾತಾಡೋದು 2 only 2 both ಇಬ್ರಾ? ಆಲ್ both ಒಬ್ರಾ? ಟೋಟಲ್ ಎಷ್ಟು ಅಂತ ಫೈಂಡ್ ಮಾಡ್ಬೇಕಾದ್ರೆ ಈಗ ವೆನ್ ಡಯಾಗ್ರಾಮ್ ಹಾಕೋಣ. ಫಸ್ಟ್ ಇವರು ತಮಿಳ್ನವರು, ಇವರು ಹಿಂದಿಯವರು, ಇವರು ಗುಜರಾತಿಯವರು. ಯಾರು? ಇವರು ತಮಿಳು 6, ಹಿಂದಿ ಇವರು 15, ಇವರು ಗುಜರಾತಿಯವರು 6.
ಗುಜರಾತಿ 6. ಇದರಲ್ಲಿ ಈಗ ನೋಡಿ ಫಸ್ಟ್ ನಾವೇನ್ ನೋಡ್ಬೋದು, ಆಲ್ ಬೋತ್ ಒನ್ ಅಂತ ಕೊಟ್ಟಿದ್ದಾರೆ. ಎಲ್ಲಾರು ಮಾತಾಡೋ ಲ್ಯಾಂಗ್ವೇಜ್, ಎಲ್ಲಾ ಮಾತಾಡೋ ಒಬ್ಬನೇ ಅವ್ನು ಎಲ್ಲಿ ಬರಿಬಹುದು, ಇಲ್ಲಿ ಗೊತ್ತಾನಾ? ನೆಕ್ಸ್ಟ್ ಯಾವ್ದೋ 2 ಲ್ಯಾಂಗ್ವೇಜ್ ನ ಇಬ್ರು ಮಾತಾಡ್ತಾರೆ. ತಮಿಳ್ನ ಗುಜರಾತಿ ಅನ್ನೋದು ಗೊತ್ತಿಲ್ಲ, ಹಿಂದಿ ಗುಜರಾತಿ ಅನ್ನೋದು ಗೊತ್ತಿಲ್ಲ, ತಮಿಳ್ ಹಿಂದಿ ಅನ್ನೋದು ಗೊತ್ತಿಲ್ಲ. ಯಾವ್ದೋ ನಮ್ಗೆ ಗೊತ್ತಿಲ್ಲ, ನಮ್ಗೆ ಟೋಟಲ್ ಬೇಕು, ಯಾವ್ದೋ ಒಂದು ಮಾತಾಡ್ತಾರೆ ಅಂತ ಒಬ್ರು ಬರಿಬೋದಾ? ನೀವ್ ಹೇಳ್ದವ್ರನ್ನ ನಾವು ಬರೀತೀವಿ. ತಮಿಳು ಗುಜರಾತಿ ಬರಿಲ್ಲ, ತಮಿಳ್ ಹಿಂದಿ ಬರಿಲ್ಲ, ಹಿಂದಿ ಗುಜರಾತಿ ಬರಿಲ್ಲ, ತಮಿಳ್ ಹಿಂದಿ ಎಲ್ಲೂ ಮಾತಾಡ್ತಾರೆ ಅಂತನಾ? ಆಯ್ತು. ಇಲ್ಲಿ ಎಷ್ಟು ಜನ ಮಾತಾಡ್ತಾರೆ? ಇಬ್ರು ಮಾತಾಡ್ತಾರೆ. ಆಮೇಲೆ ಇದು ಯಾರು ಇಲ್ವಾ? ಇದು ಯಾರು ಇಲ್ವಾ? ಕರೆಕ್ಟ್ ಆಗಿದ್ಯಾ? ಈಗ 6 ತಮಿಳ್ ಎಷ್ಟು ಜನ ಮಾತಾಡ್ತಾರೆ? 6 ಓನ್ಲಿ ಅಂತೀವಿ ಅಂದ್ರೆ 6 ಮೈನಸ್ 2 ಮೈನಸ್ 1 ಬಿಟ್ಟೆ ಅದು ಕೌಂಟ್ ಆಗುತ್ತೆ. ನೋಡಿ ಪಾಯಿಂಟ್ ಔಟ್ ಮಾಡ್ತೀಯ ಅಂದರೆ ಇದರಲ್ಲಿ ಏನೇನ್ ಬಂದಿದೆ ಎಲ್ಲ ತಮಿಳ್ನವರು ಅಂತ ಅರ್ಥ. ಈಗ ಎಷ್ಟು ಜನ ಉಳಿದ್ರು? 6 ಮೈನಸ್ 2 ಮೈನಸ್ 1 ಬರೇ ತಮಿಳ್ ಅಂದ್ರೆ 3 ಜನ. ನೆಕ್ಸ್ಟ್ ಹಿಂದಿ, ಈಗ ಹೇಳು ಇದರಲ್ಲಿ ಎಷ್ಟು ಜನ ಬರ್ತಾರೆ? 15 ಮೈನಸ್ 2 ಮೈನಸ್ 1 ಎಷ್ಟು? ಅಂದ್ರೆ ಈ 0 ಇದೆಯಲ್ಲ, ಇಲ್ಲಿ 0 ಇಲ್ದಾಗ ಏನಾದ್ರು ಇಲ್ಲಿ ಇದೆಯಾ ಅದು ಮೈನಸ್ ಆಗ್ತಿತ್ತು. ಇಲ್ಲಿ ಉಳಿದವರು ಈಗ ಹೇಳು, ಕಾಣ್ತದೆ ನೀಟಾಗಿ ಒಂದೇ ಕಲರ್ ಕನ್ಫ್ಯೂಷನ್ ಆಗುತ್ತೆ. ಎಷ್ಟು? ಅರ್ಥ ಆಯ್ತಾ? ಎಲ್ಲ ಟೋಟಲ್ ಮಾಡಿ. 3 + 2 5 + 12 5 + 12 17 + 0 17 17 + 1 18 + 0 18 + 5 18 + 5 ಎಷ್ಟು ಜನ ಇರ್ತಾರೆ? ಎಷ್ಟು ಜನ ಬಂದಿದ್ಯಾ? ಗೊತ್ತಾಯ್ತಾ? ಇನ್ನೊಂದ್ಸತಿ ಹೇಳ್ಬೇಕಾ? ಅರ್ಥ ಆಯ್ತಾ? ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಇನ್ನೊಂದ್ಸತಿ ಹೋಗ್ಲಾ? ಆಯ್ತು, ಇನ್ನೊಂದ್ಸತಿ ಹೋಗೋಣ. ಇವ್ರು ಯಾರು? ತಮಿಳಿಯನ್ಸ್. ತಮಿಳಿಯನ್ಸ್ ಎಷ್ಟು ಜನ ಮಾತಾಡೋದು? 6. ನೆಕ್ಸ್ಟ್ ಹಿಂದಿ ಮಾತಾಡೋರು ಎಷ್ಟು? 15. ನೆಕ್ಸ್ಟ್ ಗುಜರಾತಿ ಮಾತಾಡೋರು ಎಷ್ಟು? ಆಯ್ತಾ? ಇದ್ರಲ್ಲಿ ನಮ್ಗೆ ಏನ್ ಗೊತ್ತು, ಎಲ್ಲಾ ಭಾಷೆ ಮಾತಾಡೋರು ಎಷ್ಟು ಜನ ಅವ್ರೆ? ಆ ಒಬ್ಬ ಇಲ್ಲಿ ಬರ್ತಾನ. ಈ ಒಂದು ಇಲ್ಲಿ ಯಾಕೆ ಬಂತು ಅಂದ್ರೆ ನೋಡು, ತಮಿಳ್ನವ್ರಿಗೂ ರಿಲೇಷನ್ ಇದೆ, ಗುಜರಾತಿಯವ್ರಿಗೂ ರಿಲೇಷನ್ ಇದೆ, ಹಿಂದಿಯವ್ರಿಗೂ ರಿಲೇಷನ್ ಇದೆ. ಅರ್ಥ ಆಯ್ತಾ? ಇಂಪಾರ್ಟ್ 3ಕ್ಕೂ ರಿಲೇಟ್. ಈಗ 2 ಅಂತ ಕೇಳಿದ್ದಾರೆ. ನಾನು ಆಗ್ಲೇ ನೀವು ತಮಿಳ್ ಹಿಂದಿಗೆ ಮಾಡಿದ್ದೀನಿ, ನಾನು ತಮಿಳ್ ಹಿಂದಿಯವ್ರಿಗೆ ಮಾಡಲ್ಲ, ತಮಿಳ್ ಗುಜರಾತಿಯವ್ರಿಗೆ ಮಾಡ್ತೀನಿ. ಈಗ ಎಷ್ಟು ಜನ? ಇಬ್ರು ತಮಿಳು ಗುಜರಾತಿ ಮಾತಾಡ್ತಾರೆ ಅಂತ ಅರ್ಥ. ಮಿಕ್ದವರು ಮಾತಾಡಲ್ಲ ಅಲ್ವಾ? ಇಲ್ಲಿ ಇವ್ರು 0 ಇಲ್ಲೂ 0 ಇರ್ತಾರೆ. ಅರ್ಥ ಆಯ್ತಾ ಅಲ್ವಾ? ಈಗ ನನಗೆ ಬರೇ ತಮಿಳ್ ಮಾತಾಡೋರು ಎಷ್ಟು ಜನ ಇದ್ದಾರೆ ಹೇಳಿ? ತಮಿಳ್ ಮಾತಾಡೋರು ಎಷ್ಟು ಜನ? ಎಷ್ಟಿದ್ದಾರೆ? ಪಕ್ಕನಾ? ಬಣ್ಣವಾಗಿ ತೋರ್ಸೋಣ. ಹಿಂದಿ ಎಷ್ಟು ಜನ? ಎಷ್ಟು ಜನ? 14. ಇವ್ರು ಎಷ್ಟು ಜನ? ಎಷ್ಟು ಜನ? 3. ಈಗ ಆಡ್ ಮಾಡೋಣ. 3 ಪ್ಲಸ್ ಔಟ್ಸೈಡರ್ ಫಸ್ಟ್ ಆಡ್ ಮಾಡಿ. 3 + 14 +
3 ಎಷ್ಟಾಯ್ತು 3 ಪ್ಲಸ್ 14 ಪ್ಲಸ್ 3 ಆಯ್ತಾ ನೆಕ್ಸ್ಟ್ ಒಳಗಡೆ ಬೋತ್ ಇರೋನ್ ಎಷ್ಟು ಒಬ್ಬ ಎಲ್ಲ ನೆಕ್ಸ್ಟ್ ಇಬ್ರು ಆಡ್ ಮಾಡಿ 3 ಪ್ಲಸ್ 14 17 ಪ್ಲಸ್ 3 20 ಪ್ಲಸ್ 1 21 ಪ್ಲಸ್ 2 20 ಆ ಜಾಗದಲ್ಲಿ ಅವನು ಏನು ಕೇಳಿದ್ರೆ ಬರೀ ಯಾವ ಎರಡು ಲ್ಯಾಂಗ್ವೇಜ್ ಅವನು ಏನು ಹೇಳ್ಬೋದು ಬೋತ್ ಹಿಂದಿ ಅಂಡ್ both Tamil and Hindi is 2 and both Tamil and Gujarati is 1 ಆ ತರ ಏನಾದ್ರು ಕೇಳಿದ್ರೆ ಅವ್ನು ಏನು ಬರೀಬೇಕಾಗಿ ನನಗೆ ಏನು ಯಾರು ಅಂತ ಗೊತ್ತಿಲ್ಲ ನಾನು ಅದಕ್ಕೋಸ್ಕರ ಒಂದ್ಸತಿ ಇದು ಮಾಡಿ ತೋರಿಸ್ತೀನಿ ಏನು ಚೇಂಜ್ ಆಗಲ್ಲ ಅರ್ಥ ಆಗಿ ನಿಮಗೆ ಗೊತ್ತಾಯ್ತಾ ಇನ್ನೂ ಡೌಟ್ ಇದೆಯಾ ಇನ್ನೊಂದ್ಸತಿ ಹೇಳ್ಕೊಡ್ಬೇಕಾ ಕ್ವಶನ್ ಬೇರೆ ಹೋಗೋಣ ಇದೇ in one town everyone serves at least 1 cup of coffee or tea or coffee of 3/4 of those peoples drink coffee 3/5 drink coffee ಅಂದ್ರೆ ಅರ್ಥ ಇರಲಿ ಆಯ್ತಾ 14/25 of those peoples drink tea how many percent of people's customers both tea coffee ಎರಡು ಯೂಸ್ ಮಾಡ್ತಾರೆ ಇದಕ್ಕೆ ಆನ್ಸರ್ ಹೇಳಿ ಬೇಗ ನಿಮಗೆ ಇದನ್ನ ಕೊಟ್ಟಿರೋದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿ ಹೇಗೆ ಕನ್ವರ್ಟ್ ಮಾಡ್ತೀರಾ ಅಂತ ಈಗ ನಮಗೆ ತೋರಿಸ್ತೀನಿ ಏನಂತಂದ್ರೆ ಒಂದು ಟೌನ್ ಅಲ್ಲಿ ಟೀ ಕಾಫಿ ಕುಡಿಯೋರು ಇರ್ತಾರೆ 3/4 ಅಂದರೆ ಅರ್ಥ ಏನು ಗೊತ್ತಾ 5 ಜನ ಇದ್ರೆ 3 ಜನ ಕಾಫಿ ಕುಡಿತಾರೆ ಅಂತ ಅರ್ಥ ಆಯ್ತಾ ಅದನ್ನ ಪರ್ಸೆಂಟ್ ಯಾಕೆಂದ್ರೆ ನಮ್ಮ ಆನ್ಸರ್ ಪರ್ಸೆಂಟೇಜ್ ಅಲ್ವಾ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿ 3/5 ಅಂದ್ರೆ ಏನು ಫಾರ್ ಎಕ್ಸಾಂಪಲ್ 3/4 ಅಂದ್ರೆ ಏನು 75% ಅದನ್ನ 3/5 ಅಂದ್ರೆ ಎಷ್ಟು ಕಂಡಿಡಿ ಆಯ್ತಾ ನೆಕ್ಸ್ಟ್ ಅವರು ಕಾಫಿ ಕುಡಿಯೋರು 14/25 ಅಂದ್ರೆ 25 ಜನ ಇದ್ರೆ ಅದರ 14 ಜನ ಟೀ ಕುಡಿಯೋರು ಅಂತ ಅರ್ಥ how many percent of the people consume both coffee and tea ಎರಡು ಕುಡಿಯೋರು ಎಷ್ಟು ಜನ ಕಾಫಿ ಕುಡಿಯೋರಿಗೆ ವಾಟರ್ ರೇಟ್ ಹಾಕೋದು ಬರೀ ನೀವು ನೆನ್ಷನ್ ಮಾಡ್ಕೊ Final answer. ಆಯ್ತಾ ಅರ್ಥ ಸಾಲ್ವ್ ಮಾಡಲ್ಲ ಬಂದಾನೆ ಈಗ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ ಕಾಫಿ ಕುಡಿಯೋರಲ್ವಾ ಕಾಫಿ ಕುಡಿಯೋರು ಎಷ್ಟು ಜನ ಹೇಳಿದ್ದಾರೆ
ಕಾಫಿ ಕುಡಿಯೋರಲ್ವಾ, 3/5 ಪರ್ಸೆಂಟೇಜ್ ಕನ್ವರ್ಟ್ ಮಾಡೋದು ಏನ್ ಮಾಡಬೇಕು, 100 ಇಂಟು ಮಾಡಬೇಕು. 5 ones are 5, 2s are 20s are ಎಷ್ಟಾಯ್ತು, 60% ಆಫ್ ಪೀಪಲ್ಸ್ ವಿಲ್ ಡ್ರಿಂಕ್ ಕಾಫಿ. ನೆಕ್ಸ್ಟ್ ಟೀ ಕುಡಿಯೋರು, ಟೀ ಎಷ್ಟು ಜನ, 14/25 ಪರ್ಸೆಂಟೇಜ್ ಅಂದ್ರೆ 100 ಇಂಟು ಮಾಡ್ತೀವಿ. 1s are 2s are 4s are 14 4s are 14 4s are ನಗೊಂದ ಮಲ್ಗಿ ಹೇಳು ಎಷ್ಟು, 56%. ಅರ್ಥ ಆಯ್ತಾ, ಇಷ್ಟು ಮಾಡಿದಿರಾ. ನೆಕ್ಸ್ಟ್ ಈಗ ವೆನ್ ಡಯಾಗ್ರಾಮ್ ಬರೆಯೋಣ. ವೆನ್ ಡಯಾಗ್ರಾಮ್ ಹಾಕೋಣ ಅಲ್ವಾ. ಇವರು ಯಾರು, ಇವ್ರು ಯಾರು, ಕಾಫಿನಾ, ಇವರು ಟೀನಾ, ಕಾಫಿ ಟೀ ಗೊತ್ತಾಯ್ತಾ. ನೆಕ್ಸ್ಟ್ ಕಾಫಿ ಎಷ್ಟು ಜನ ಕುಡಿತಾರೆ, 60 ಆಯ್ತು. ಟೀ ಎಷ್ಟು ಜನ ಕುಡಿತಾರೆ, ಎಷ್ಟು, 50 ಆಯ್ತಾ. ಎರಡು ಟೋಟಲ್ ಮಾಡಿ, 60 + 56 116. ಪರ್ಸೆಂಟೇಜ್ ಅಂದ್ರೆ ಎಷ್ಟು, ಪರ್ಸೆಂಟೇಜ್ ಅಂದ್ರೆ ಎಷ್ಟು ನನಗೆ ಹೇಳ್ಬೇಕೀಗ. 100 100 ತಾನೇ ಕ್ಯಾಲ್ಕುಲೇಟ್ ಮಾಡಿದ್ದು, ಹಾಗಾದ್ರೆ ಜಾಸ್ತಿ ಬಂದಿದೆ. ಮೈನಸ್ 100 ಕ್ಯಾಲ್ಕುಲೇಟ್ ಮಾಡಕ್ಕೆ ಉಳಿದೋರೆ ಈ 16 ಜನನೇ ಎರಡು ಕುಡಿತಿದ್ದವರು. ಅರ್ಥ ಆಯ್ತಾ. ಈ ವೆನ್ ಡಯಾಗ್ರಾಮ್ ಈ ತರ ಮಾಡಿದ್ರು ಓಕೆ. ಇನ್ನ ಡೈರೆಕ್ಟ್ ಆಗಿ ಆನ್ಸರ್ ಸಿಗ್ಬೇಕು ಅಂದ್ರೆ ಕ್ಯಾಲ್ಕುಲೇಷನ್ ಬೇಡ. ಅಂದ್ರೆ ಟೋಟಲ್ ಎಷ್ಟು, 100 ಸರಿನಾ. ಬೇಡ ಕನ್ಫ್ಯೂಷನ್ ಆಗುತ್ತೆ ಬಿಡಿ. ಬೇಡ ಹೀಗೆ ಎಷ್ಟು ಜನ ಕುಡಿತಾರೆ, ಎರಡನ್ನು 16 ಜನ. ನೆಕ್ಸ್ಟ್ ಕ್ವಶನ್ ಕೊಡ್ಲಾ, ಆಮೇಲೆ ಬರ್ತಾರೆ ಇರೋದು, ಇನ್ನ ಟೈಮ್ ಇದೆ, ಕೊಡ್ತೀನಿ. ಆನ್ಸರ್ ಬರ್ಕೊಂಡ್ಬಿಟ್ಟಿಯಾ, ಆನ್ಸರ್ ಬರ್ಕೊಡ್ತೀನಿ. ಕ್ವಶನ್ ನಾನು ಆಮೇಲೆ ಕೊಡ್ತೀನಿ, ಸಾಲ್ವ್ ಮಾಡ್ತೀನಿ. ಆಯ್ತಾ. ನೆಕ್ಸ್ಟ್ ಹೋಗೋಣ. ಔಟ್ ಆಫ್ 40 ಕ್ಲಾಸ್ಮೇಟ್ಸ್ ಎಷ್ಟು ಜನ ಇರ್ತಾರೆ, 40 ಜನ ಕ್ಲಾಸ್ಮೇಟ್ಸ್ ಇರ್ತಾರೆ. ಅದರಲ್ಲಿ 17 ಪ್ಲೇಯರ್ಸ್ ಕ್ರಿಕೆಟ್, 17 ಜನ ಕ್ರಿಕೆಟರ್ ಇರ್ತಾರೆ. 19 ಜನ ಫುಟ್ಬಾಲ್ ಇರ್ತಾರೆ. 3 ಜನ ಕ್ರಿಕೆಟ್ ಆಡ್ತಾರೆ, ಫುಟ್ಬಾಲ್ ಆಡ್ತಾರೆ. ಐಡೆಂಟಿಫೈ ದ ನಂಬರ್ ಆಫ್ ದ ಸ್ಟೂಡೆಂಟ್ಸ್ ಹೂ ನೈದರ್ ಪ್ಲೇ ಕ್ರಿಕೆಟ್ ನಾರ್ ಫುಟ್ಬಾಲ್. ಫುಟ್ಬಾಲ್ ಆಡೋದಂತೆ, ಕ್ರಿಕೆಟ್ ಆಡೋದಂತೆ, ಅವ್ರು ಎಷ್ಟು ಜನ ಆಡ್ತಾರೆ. Total of number of students, ಎಷ್ಟು classmates, total student classmates, ಕ್ಲಾಸ್ಮೇಟ್ಸ್ ಬಂದು 40 ಜನ ಇರ್ತಾರೆ. ಕ್ರಿಕೆಟ್ ಬರೇ ಆಡೋದು, ಕ್ರಿಕೆಟ್ ಬರೇ ಆಡೋರು 17 ಜನ. ಫುಟ್ಬಾಲ್ ಬಂದು 19 ಜನ. ಬೋತ್ ಎಷ್ಟು, 3 ಜನ. ನಾಟ್ ಕ್ರಿಕೆಟ್ ಅಂಡ್ ಫುಟ್ಬಾಲ್ ಎಷ್ಟು ಅಂತಾನೆ ಮಾಡಿದ್ರೆ ನಾನು ಮಾಡಲ್ಲ.
ಕಾಂಪ್ಲಿಕೇಟ್ ಕ್ವಶನ್ ಪೂರ್ತಿ. ಇನ್ನು ಫುಟ್ಬಾಲ್ ಬಿಟ್ಬಿಟ್ರೆ ಇಷ್ಟ ಮಾಡ್ತಾರೋ ಕ್ವಶನ್ ಅರ್ಥ ಆಗಿಲ್ಲ ಅಂದ್ರೆ ನಿಜವಾಗ್ಲೂ ಸಪೋರ್ಟ್ ಆಯ್ತು ಟ್ರೈ ಮಾಡೋಣ. ಇವ್ರು ಯಾರು? ಕ್ರಿಕೆಟ್. ಇವರು ಫುಟ್ಬಾಲ್. ಕ್ರಿಕೆಟ್ ನವ್ರು ಎಷ್ಟು ನಮ್ಮ 17, ಫುಟ್ಬಾಲ್ 19. ಎರಡು ಆಡೋರು ಹಾಗಾದ್ರೆ ಬರೀ ಕ್ರಿಕೆಟ್ ಆಡೋರು ಎಷ್ಟು? 17 ಮೈನಸ್ 3 ಅಲ್ಲ? 17 ಮೈನಸ್ 3 ಎಷ್ಟು? 14. 19 ಮೈನಸ್ 3 ಎಷ್ಟು? ಈಗ ಅರ್ಥ ಆಯ್ತಾ? ನೆಕ್ಸ್ಟ್ ಟೋಟಲ್ ಎಷ್ಟು ಜನ ಆಟ ಆಡ್ತಾರೆ ಅಂತ ಕೊಟ್ಟಿದ್ದಾರೆ. 14 ಜನ ಕ್ರಿಕೆಟ್, 3 ಜನ ಏನು ಎರಡನ್ನು, 16 ಜನ ಫುಟ್ಬಾಲ್. ಎಲ್ಲ ಆಡ್ ಮಾಡಿ 14 ಪ್ಲಸ್ 3 17 ಪ್ಲಸ್ 16 30 ಕರೆಕ್ಟ್ 33 30 ಅಂದ್ರೆ ಇವರು ಪ್ಲೇಯರ್ಸ್. ಯಾರು? ಪ್ಲೇಯರ್ಸ್. ಎಲ್ಲ ಆಟನು ಆಡ್ತಾರೆ. ಕ್ವಶನ್ ಅಲ್ಲಿ ಏನ್ ಕೇಳಿರೋದು? ಯಾವುದು ಆಡಂಗೆ ಸೋಂಬೇರಿಗಳು ಇರ್ತಾರೆ ಗೊತ್ತಾ ಅವರು. ಈಗ ಆಡದಿಂದ ಟೋಟಲ್ ಎಷ್ಟು? 40 ಅಲ್ವಾ? ಆಡೋರು ಎಷ್ಟು? 33. ಆಡದಿದ್ದವ್ರು ಎಷ್ಟು ಬಂದ್ರು? ಅರ್ಥ ಆಯ್ತಾ? ಆಟ ಆಡೋರಂತಾದ್ರೂ ತಗೊಳ್ರಿ, ಇಲ್ಲ ಓದೋರಂತಾದ್ರೂ ತಗೊಳ್ರಿ, ಹೆಂಗಾದ್ರೂ ತಗೊಳ್ರಿ. 40 ಸ್ಟೂಡೆಂಟ್ಸ್ ಇರ್ತಾರೆ. 17 ಜನ ಒಂದು ಮೆಂಟಾಲಿಟಿ ಸಬ್ಜೆಕ್ಟ್ ಇಷ್ಟಪಡ್ತಾರೆ. 19 ಜನ ಜಿಯೋಗ್ರಫಿ ಇಷ್ಟಪಡ್ತಾರೆ. 3 ಜನ ಎರಡನ್ನೂ ಇಷ್ಟಪಡ್ತಾರೆ. ಹಾಗಾದ್ರೆ ಜಿಯೋಗ್ರಫಿನೂ ಇಷ್ಟಪಡಲ್ಲ, ಮೆಂಟಾಲಿಟಿ ಇಷ್ಟಪಡ್ತಿದ್ದವ್ರು ಎಷ್ಟು ಜನ? 7 ಜನ. ಅರ್ಥ ಆಯ್ತಾ? ಇದೇ ವ್ಯಾಲ್ಯೂಸ್ ನಾನು ಹೇಳಿದ್ನಲ್ಲ ಅನ್ಕೊಟ್ಬಿಟ್ರೆ ಇದಕ್ಕೂ ಏನೋ ಇದೆ ಸಾಲ್ವ್ ಮಾಡ್ಕೊಂಡು ಇರ್ತೀವಿ ಅಲ್ವಾ? ಯಾವ್ದು ಆಡಲ್ಲ ಅಂತ ಅಲ್ವಾ? ಈಗ ಕ್ರಿಕೆಟ್ ಆಡಲ್ಲ. ನೈದರ್ ಅಂದ್ರೆ ಕ್ರಿಕೆಟ್ ಆಡಲ್ಲ, ನಾನು ಅಂದ್ರೆ ಆಡಲ್ಲ ಅನ್ನೋ ನಾಟ್ ಅಂತಾನೆ ಅಲ್ವಾ? ಮೀನಿಂಗ್ ಗೊತ್ತಿರ್ಬೇಕು. ನೈದರ್ಗೂ ನಾಟು ಅಂದ್ರೆ ಯಾವುದು ಅಲ್ಲ. ಇದನ್ನು ಮಾಡಿ ಇದಕ್ಕೆ ಸಬ್ ಕ್ವಶನ್ಸ್ ಬರುತ್ತೆ ಆನ್ಸರ್ ಮಾಡಿ. ಲಾಸ್ಟ್ 2 ಕ್ವಶನ್ ಇದೆ, ಬೇಗ 2 ಕ್ವಶನ್ ಇರೋದು. In a survey of 100 students of a college, it will found that 49 likes watching football. 49 ಜನ ಫುಟ್ಬಾಲ್ ನ ಲೈಕ್ ಮಾಡ್ತಾರೆ. 43 ಲೈಕಿಂಗ್ ವಾಚ್ ಹಾಕಿ. 53 ಜನ ಹಾಕಿ ಇಷ್ಟಪಡ್ತಾರೆ. 62 likes watching basketball. 27 watching football and hockey both. And 29 likes watching basketball and hockey both. 28 likes watching football and basketball both. 5 people does not like watching any game. ಜನಕ್ಕೆ ಯಾವ ಆಟ ಇಷ್ಟ ಇಲ್ಲ.
ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು? ಫುಟ್ಬಾಲ್ ಫಸ್ಟ್ ಕೊಟ್ಟಿರೋದು. ಫುಟ್ಬಾಲ್ ಎಷ್ಟು ಇಷ್ಟಪಡ್ತಾರೆ? 49. ನೆಕ್ಸ್ಟ್ ಹಾಕಿ ಎಷ್ಟು ಕೊಟ್ಟಿದ್ದಾರೆ? ಅಲ್ಲಮ್ಮ, ಹಾಕಿ 53. ಬಾಸ್ಕೆಟ್ಬಾಲ್ ಎಷ್ಟು? 60. ನೆಕ್ಸ್ಟ್ 27 ಏನು? ಫುಟ್ಬಾಲ್ ಮತ್ತೆ ಫುಟ್ಬಾಲ್ ಹೇಳುತ್ತೆ. ಹಾಕಿ ಎಷ್ಟು ಜನ? 27. ನೆಕ್ಸ್ಟ್ 29 ಏನು? ಬಾಸ್ಕೆಟ್ಬಾಲ್ ಮತ್ತೆ ಹಾಕಿ ಎಷ್ಟು? 29. ನೆಕ್ಸ್ಟ್ ಬಾಸ್ಕೆಟ್ಬಾಲ್ ಮತ್ತೆ ಫುಟ್ಬಾಲ್ ಮತ್ತೆ ಬಾಸ್ಕೆಟ್ಬಾಲ್ ಎಷ್ಟು? 28. ಯಾವುದು ಇಲ್ದವರು ನಾಟ್ ಅಂತ ಬರ್ದಿದ್ದೆ, ಅದು 5 ಜನ.
ಆಯ್ತಾ ಮಾಡ್ತಾ ರೈಟಾ ರೈಟಾ ತಪ್ಪು 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 ಏ ಬರಬಾರ್ದು ಹಿಂಗೆ ಟೋಟಲ್ ಎಷ್ಟು ಟೋಟಲ್ ಮಾಡಿ 100% ಸಾಲ್ವ್ ಮಾಡುವಂತೀರಾ ಮಾಡ್ತೀರಾ ಅರ್ಥ ಆಯ್ತಾ ನಾನು ಮಾಡ್ಬೇಕಾ ನಾನು ಯಾಕೆ ಮಾಡ್ಲಿ ನೀವೇ ಮಾಡಿ ಗೊತ್ತಾಗಲಿಲ್ವಾ ಟೋಟಲ್ ಆಗಿ ವೆನ್ ಡಯಾಗ್ರಾಮ್ ಬರ್ದಾಗ 90 ಬರಬೇಕು ಯಾಕೆ 5 ಜನ ಆಡಲ್ಲ ಅಲ್ವಾ 5 ಜನ ಯಾರು ಇಷ್ಟ ಇಲ್ಲ ಅಲ್ವಾ ಅವ್ರನ್ನ ಬಿಟ್ಟು ನೋಡ್ತೀವಿ ಅಂದ್ರೆ 95 ಬರಬೇಕು ಆ ತರ ವೆನ್ ಡಯಾಗ್ರಾಮ್ ಬರಿಬೇಕು ನೀವು ಆಯ್ತಾ ಓಕೆ ನಾನೇ ವೆನ್ ಡಯಾಗ್ರಾಮ್ ಬರಿಲ್ಲ ನೋಡಿ ಫುಟ್ಬಾಲ್ ಪ್ಲಸ್ ಹಾಕಿ ಪ್ಲಸ್ ಬಾಸ್ಕೆಟ್ ಬಾಲ್ ಆಡೋರು ಎಷ್ಟು ಜನ ಅದನ್ನ ಫಸ್ಟ್ ಫೈಂಡ್ ಔಟ್ ಮಾಡಿ 49 ಪ್ಲಸ್ 53 ಪ್ಲಸ್ ಎಲ್ಲ ಆಡ್ ಮಾಡಿ 49 ಪ್ಲಸ್ 53 ಪ್ಲಸ್ 62 40 ಪ್ಲಸ್ 50 ಅದಿಲ್ಲ ಈ ಆಡ್ ಮಾಡೋದು ಯಾವ ತರ ಹೇಳ್ಕೊಡ್ತೀನಿ ಎಲ್ಲ ಅಲ್ಲ 40 ಪ್ಲಸ್ 50 90 ಪ್ಲಸ್ 60 150 150 9 plus 3 12 12 plus 2 12 plus 2 14 150 plus 40 160 ಅಂದ್ರೆ ಎಲ್ಲ ಆಡೋರು ಬೋತ್ ಹೇಳ್ಕೊಂಡ್ ಬನ್ನಿ ಬೋತ್ ಎಷ್ಟು 27 plus 29 plus 28 ಅಂದ್ರೆ ಇದನ್ನ ಹೆಂಗೋಸ್ಕರ ಮಾಡ್ತಾ ಇದೀನಿ ಅಂದ್ರೆ ಹಿಂಗ್ ಕೊಟ್ಟಿದ್ದಾರೆ ಅಂದ್ರೆ ನೋಡು ಇಲ್ಲಿ ನಿಮ್ಗೆ ಏನ್ ಸಿಮಿಲರ್ ಇದೆ ಎರಡು ಸಿಮಿಲರ್ ಇದೆ ಇಲ್ಲಿ ಎರಡು ಸಿಮಿಲರ್ ಇದೆ ಅಲ್ವಾ ಅಂದ್ರೆ ಇಲ್ಲೂ ಅಷ್ಟೇ ಬಾಸ್ಕೆಟ್ ಬಾಲ್ ಸಿಮಿಲರ್ ಅಂದ್ರೆ ಮೂರ್ ಆಟ ಆಡೋರು ಒಬ್ಬ ಇರ್ತಾನಲ್ವಾ ಯಾರು ಒಬ್ಬನಾದ್ರು ಇದ್ದೇ ಇರ್ಬೋದಲ್ವಾ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀನಿ ಈಗ ನಾನು ಏನ್ ಫೈಂಡ್ ಔಟ್ ಮಾಡ್ತೇನೆ ಗೊತ್ತಾಯ್ತಾ ಗೊತ್ತಾಗಿಲ್ವಾ ಏನು ಅಂದ್ರೆ ಮೂರ್ ಗೇಮ್ ಇಷ್ಟಪಡೋರು ಫುಟ್ಬಾಲ್ ಇಷ್ಟಪಟ್ಟು ಹಾಕಿನೂ ಇಷ್ಟಪಟ್ಟು ಬಾಸ್ಕೆಟ್ ಬಾಲ್ ಇಷ್ಟಪಡೋರು ಇರ್ಬೋದಲ್ವಾ ಮೂರ್ನು ಇಷ್ಟಪಡೋರು ಅದನ್ನ ಈಗ ನಾನು ಫೈಂಡ್ ಔಟ್ ಮಾಡೋದು ಗೊತ್ತಾಗುತ್ತೆ ಹೆಂಗ್ ಫೈಂಡ್ ಔಟ್ ಮಾಡೋದು ಈಗ ಹೇಳಿ ಆಡ್ ಮಾಡಿ 20 ಪ್ಲಸ್ 20 40 ಪ್ಲಸ್ 20 60 ಹೋಗಿತ್ತು 7 ಪ್ಲಸ್ 9 16 ಪ್ಲಸ್ 8 24 plus 60 80 ಪಕ್ಕನಾ 84 ಓಕೆನಾ ಏನ್ ಗೊತ್ತಾಯ್ತು ಇದನ್ನ ಮೈನಸ್ ಮಾಡಿ ಎಷ್ಟು ಬಂತು 80 ಬರುತ್ತೆ ಸರಿನಾ ಅಂದ್ರೆ ಇಲ್ಲಿ ಏನ್ ಗೊತ್ತಾಯ್ತು ಇಷ್ಟು ಜನ ಎಲ್ಲ ಆಟ ಆಡ್ತಾರೆ ಅಂತ ಇತ್ತು ಆದರೆ ಟೋಟಲ್ ಎಷ್ಟು ಜನ ಇರೋದು 100 ಅಂದ್ರೆ ನಾನು ಈ 80 ಏನ್ ಗೊತ್ತಾ ಇದು ಎಲ್ಲಾ ಆಟ ಆಡೋರು ಫುಟ್ಬಾಲ್ ಆಡೋರು ಇಷ್ಟು ಬಾಸ್ಕೆಟ್ ಬಾಲ್ ಎಲ್ಲ ಆಟ ಆಡೋರು ಎಷ್ಟು ಎಲ್ಲ ಆಲ್ 80 ಅಂತ ಗೊತ್ತಾಯ್ತು ಹಾಗಾದ್ರೆ ಎಲ್ಲ ಆಡೋರು ಮಿಕ್ಸ್ಡ್ ಅಂದ್ರೆ ಓನ್ಲಿ ಇಷ್ಟಕ್ಕೆ ಅಂತ ಬರ್ಬೇಕು ಅಂದ್ರೆ ಎಷ್ಟು ಜನ 100 ಮೆಂಬರ್ಸ್ ಟೋಟಲ್ ಅಲ್ವಾ ಎಷ್ಟು ಜನ
ಇಷ್ಟಪಡಲ್ಲ 5 ಅಲ್ವಾ ಇವರೇನು 95 ಜನ ಎಲ್ಲಾ ಗೇಮ್ಸು ಬೇಕು ಅವ್ರಿಗೆ ಹಾಕಿ ಬೇಕು ಎಲ್ಲ ಬೇಕು ಈಗ ಈ ಮಿಕ್ಕಿದ್ದು 20 ಮಿಕ್ಕಿತ್ತಲ್ಲ 20ರಲ್ಲಿ ಯಾರ್ಯಾರು ಇದ್ದಾರೆ ಬೋತ್ ಇಷ್ಟಪಡೋರು ಬೇಕು ನನಗೆ ಏನ್ ಹೇಳಿ ಇಷ್ಟಪಡೋರು ಯಾರು ಅಂತ ನನಗೆ ಗೊತ್ತಿಲ್ಲ ಮತ್ತೆ ಯಾರು ಅದಕ್ಕೋಸ್ಕರ ಬೋತ್ ಇಷ್ಟಪಡೋರು 95 ಅಲ್ವಾ ಇಷ್ಟಪಡ್ತಿದ್ದವ್ರನ್ನ ಐದು ತೆಗೆದಾಕಿದೀನಿ ಇದರಲ್ಲಿ ನಮ್ಗೆ ಯಾವ ಹಾಕಿನೂ ಆಡ್ತಾರೆ ಇಷ್ಟಿನೂ ಆಡ್ತಾರೆ ಬಾಸ್ಕೆಟ್ಬಾಲ್ ಎಲ್ಲ ಇಂಡಿವಿಜುವಲ್ ಇದ್ದು ಆಡ್ ಮಾಡಿರೋದು ನಾನು ಕೊಟ್ಟಿದ್ದೀನಿ ಇಲ್ಲಿ 80 ಹಾಗಾದ್ರೆ ಎಲ್ಲ ಮೂರು ಇಷ್ಟಪಡೋರು ಬೇಕು ನನಗೆ ಮೂರು ಇಷ್ಟಪಡೋರು ಎಷ್ಟು ಜನ ಬರ್ತಾರೆ ಅಂದ್ರೆ ಕಂಡಿಡಿಯಕ್ಕೆ 95 - 80 ಮೈನಸ್ ಮಾಡಿ ಎಷ್ಟು ಎಷ್ಟು 15 ಅಂದ್ರೆ ಮೂರನ್ನು ಇಷ್ಟಪಡೋರು ಎಷ್ಟು ಜನ 15 ಇನ್ನೊಂದ್ಸತಿ ಹೇಳ್ತೀನಿ ಎಷ್ಟು ಮಾಡ್ಬೇಕು 15 ಅರ್ಥ ಆಯ್ತಾ 15 ಜನ ಇಷ್ಟು ಇಷ್ಟಪಡ ಮೂರು ಬೋತ್ 3 ಜನದ್ದು ಲೈನ್ ಡಯಾಗ್ರಾಮ್ ಹಾಕಿ ಮೂರು ಇಷ್ಟಪಡೋರು ಎಷ್ಟು ಜನ ಮೂರನ್ನು ಇಷ್ಟಪಡೋರು ಎಷ್ಟು ತಾನೆ ನೆಕ್ಸ್ಟ್ ಇದ್ಯಾರು ಇವರು ಫುಟ್ಬಾಲಾ ಇವರು ಹಾಕಿನಾ ಇವರು ಬ್ಯಾಸ್ಕೆಟ್ ಬಾಲ್ ಆಯ್ತಾ ಪಕ್ಕನ ಇಲ್ಲಿಗೆ ಇಲ್ಲೇನ್ ಹೇಳ್ತಿದ್ರೆ ಫುಟ್ಬಾಲ್ ಮತ್ತೆ ಹಾಕಿ ಇಲ್ಲಿ 27 ಬರಿಬಹುದಾ 15 - 27 ಎಷ್ಟು 27 - 15 ಎಷ್ಟು 12 ಮುಗಿತಾ ನೆಕ್ಸ್ಟ್ ಬ್ಯಾಸ್ಕೆಟ್ ಬಾಲ್ ಅಂಡ್ ಹಾಕಿ ಬ್ಯಾಸ್ಕೆಟ್ ಬಾಲ್ ಮತ್ತೆ ಹಾಕಿ ಇಲ್ಲಿ ಎಷ್ಟು ಜನ 29 - 15 ಎಷ್ಟು 14 ಅರ್ಥ ಆಯ್ತಾ ನೆಕ್ಸ್ಟ್ ಹಾಕಿ ಅಂಡ್ ಬ್ಯಾಸ್ಕೆಟ್ ಬಾಲ್ ಹಾಕಿ ಮತ್ತೆ ಬ್ಯಾಸ್ಕೆಟ್ ಬಾಲ್ ಎಷ್ಟು ಜನ 28 28 - 15 ಎಷ್ಟು ಜನ ಓಕೆ 13 ಜನ ಈಗ ಅರ್ಥ ಆಯ್ತಾ ಹೆಂಗ್ ಬಂತು ವೆನ್ ಡಯಾಗ್ರಾಮ್ ಬರೆಯೋದು ಅರ್ಥ ಆಯ್ತಾ ಇದ್ದಿದ್ದ ಅರ್ಥ ಆಗಿಲ್ಲ ಅನ್ನೋದು ಕ್ಯಾಲ್ಕುಲೇಷನ್ ಮಾಡಿರೋದು ಇರ್ಲಿ ವೆನ್ ಡಯಾಗ್ರಾಮ್ ಬರೀತಿರೋದು ಅರ್ಥ ಆಯ್ತಾ ನೆಕ್ಸ್ಟ್ ಬರೇ ಫುಟ್ಬಾಲ್ ಆಟ ಆಡೋರು ನೋಡಿ ಎಷ್ಟು ಅಂತ ಹೇಳಿದ್ರೆ 49 ಈಗ ಫುಟ್ಬಾಲ್ ಅಂದ್ರೇನೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಫುಟ್ಬಾಲ್ ಅಂದ್ರೆ ಎಷ್ಟು ಬ್ಲಾಕ್ ಸರ್ಕಲ್ ಫುಟ್ಬಾಲ್ ಕೌಂಟ್ ಆಡ್ ಮಾಡಿ ಅಲ್ಲ 12 + 13 + 15 30 35 35 + 2 37 + 3 40 40 ಜನ ಆಲ್ರೆಡಿ ಎಲ್ಲಾರಲ್ಲೂ ಎಂಗೇಜ್ ಆಗಿದ್ದಾರೆ ಉಳಿದವರು ಎಷ್ಟು 9 40 + 9 ಅಲ್ವಾ ಹಾಗಾದ್ರೆ 9 ಜನ ಬರ್ರೆ ಫುಟ್ಬಾಲ್ ಅಂತ ಅರ್ಥ ಆಯ್ತಾ 12 + 13 12 + 13 25 20 + 25 + 15 40 8 ಔಟ್ ಮಾಡೋದು ನನಗೆ 40 ಬಂತು ನಾನು 20 10 10 ಅಂತಾನೆ ಮಾಡಿ ಆಮೇಲೆ 2 + 5 + 3 ಅಂತಾನೂ ಮಾಡಿದೆ ಹೆಂಗ್ ಮಾಡಿದ್ರು ಅಡಿಷನ್ ನನಗೆ ಬೇಕಿರೋದೇನು ಟೋಟಲ್ ಆನ್ಸರ್ ಹೆಂಗಾರು ಟೋಟಲ್ ಮಾಡಿ ಆಯ್ತಾ ಈಗ ನೆಕ್ಸ್ಟ್ ಇದನ್ನ ಹೇಳಿ ಈಗ ಆಡ್ ಮಾಡಿ 10 10 10 30 30 3 + 4 9 9 + 7 41 41 ಜನ ಇದ್ದಾರೆ ಆಲ್ರೆಡಿ ಹಾಗಾದ್ರೆ ಎಷ್ಟು ಜನ ಉಳಿತಾರೆ ಹಾಕಿ 53 - 41 ಎಷ್ಟು 12 ಜನ ಹಾಗಾದ್ರೆ ಉಳಿದಿದ್ ಮಾತ್ರ ಹೇಳ್ರಿ ಇವೆಲ್ಲ ಆಡ್ ಮಾಡಿ 15 + 10 30 30 39 9 9 + ಎಷ್ಟಾಯ್ತು 12 ಜನ 40
42 ಜನ ಆಲ್ರೆಡಿ ಬಾಸ್ಕೆಟ್ಬಾಲ್ ಆಡ್ತಾ ಇದ್ದಾರೆ ಗೊತ್ತು. ಹಾಗಾದ್ರೆ ಉಳಿದವರು ಎಷ್ಟು? ಓಕೆನಾ? ವೆನ್ ಡಯಾಗ್ರಾಮ್ ಹೆಂಗ್ ಬಂತ ಅರ್ಥ ಆಯ್ತಾ? ಇದು ಆಕ್ಷನ್, ನಿಮ್ಗೆ ವೆನ್ ಡಯಾಗ್ರಾಮ್. ಈಗ ಎಲ್ಲ ಆಡ್ ಮಾಡ್ತಾ ಬನ್ನಿ. 9 + 12 ಕರೆಕ್ಟ್ ಆಗಿ 95 ಬರಬೇಕು ನನಗೆ. 9 + 12 21 + 12 21 + 33 33 + 13 46 + 15 56 61 + 14 75 + 20 90 95 ಜನ ಆಟ ಆಡ್ತಾ ಇದ್ದಾರೆ. 5 ಜನ ಏನು ಆಟ ಆಡಲ್ಲ. ಈಗ ವೆನ್ ಡಯಾಗ್ರಾಮ್ ಹೆಂಗ್ ಅಂತ ಅರ್ಥ ಆಯ್ತಾ? ವೆನ್ ಡಯಾಗ್ರಾಮ್ ಅರ್ಥ ಆಯ್ತಾ? ಈಗ ಇದು ಅರ್ಥ ಆಗಿದೆಯಾ? ಅರ್ಥ ಇಲ್ಲ ಕರೆಕ್ಟಾಗಿ ವೆನ್ ಡಯಾಗ್ರಾಮ್ ಬರ್ತಿದೆ. ಅರ್ಥ ಆಯ್ತಾ? ಅರ್ಥ ಆಯ್ತು. ಈಗ ಈ 88 ಇನ್ ಮಾಡೋದಂತೆ ನೋಡಿ. ಈಗ ಇಲ್ಲಿ ಏನ್ ಕೇಳಿದ್ದಾರೆ ನನ್ನ ಕ್ವಶನ್ಸ್ ಅಲ್ಲಿ, ಫುಟ್ಬಾಲ್ ಆಡೋರು ಗೊತ್ತು, ಹಾಕಿ ಆಡೋರು ಗೊತ್ತು, ಬಾಸ್ಕೆಟ್ಬಾಲ್ ಆಡೋರು ಗೊತ್ತು. ಹಾಗಾದ್ರೆ ನನಗೆ 15 ಜನ ನಾನು ಕಂಡುಹಿಡಿಯಲೇಬೇಕು. ಫುಟ್ಬಾಲ್ ಆಡ್ತಾರೆ, ಬಾಸ್ಕೆಟ್ಬಾಲ್ ಆಡ್ತಾರೆ, ಫುಟ್ಬಾಲ್ ಆಡ್ತಾರೆ, ಟೇಬಲ್ ಟೆನ್ನಿಸ್ ಆಡ್ತಾರೆ, ಎಲ್ಲ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ, ಎಲ್ಲ ಆಡ್ತಾರೆ. ಆ 3 ಆಟ ಆಡೋರು ಏನು ನನ್ಗೆ ಗೊತ್ತಾದ್ರೆ ನಾನು ಫೈಂಡ್ ಔಟ್ ಮಾಡಬೇಕು. ಈ 15 ನನ್ಗೆ ಗೊತ್ತಿಲ್ಲ ಅಂದ್ರೆ ಏನ್ ಬರೀತಿದ್ರ ನೀವು? 27 - 49 ಬರೀತಿದ್ದು. ಹಾಗಾದ್ರೆ ಎಕ್ಸ್ಟ್ರಾ ಹೋಗ್ತಾ ಇತ್ತು, ಹೋಗ್ತಿರ್ಲಿಲ್ಲ. ಆ ಎಷ್ಟರನ್ನ ಬತ್ತಿದ್ದವ್ರು ಯಾರು? ಈ 15 ಜನ ತಾನೆ. ಆ ಎಕ್ಸ್ಟ್ರಾ ಬತ್ತಿದ್ದು ಎಷ್ಟು ಬತ್ತಿದ್ದು ಗೊತ್ತಾ ನಿಮ್ಗೆ? 15 45 ಜನ ಎಕ್ಸ್ಟ್ರಾ ಬತ್ತಿದ್ರು. ಆ 15 ಜನ ಯಾರು? ಎಷ್ಟು ಜನ ಫಸ್ಟ್ 3 ಆಟನೂ ಇಷ್ಟಪಡ್ತಾರೆ? ಹಾಕಿನೂ ಇಷ್ಟಪಡ್ತಾರೆ, ಹಾಕಿ, ಫುಟ್ಬಾಲ್, ಬಾಸ್ಕೆಟ್ 3 ಇಷ್ಟಪಡೋರು ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಕ್ಕೆ ಕೊಟ್ಟಿರೋದು. ಪ್ಲಸ್ ಇಷ್ಟಪಡೋದು ಎರಡೆರಡನ್ನು ಡಿವೈಡೆಡ್ ಮೈನಸ್ ಮಾಡಿದಾಗ ಗೊತ್ತಾಯ್ತು ಅದು 80 ಅಂತ. ಅಕಸ್ಮಾತ್ ನಾಟ್ ಇಷ್ಟಪಡಲ್ಲ ಅಂತ ಏನಾದ್ರು 25 ಕೊಟ್ಟಿಲ್ಲ ಅಂದ್ರೆ 100 - 20 ಮಾಡ್ತಿದ್ದು, 80 ಮಾಡ್ತಿದ್ದು, ಇಲ್ಲಿ 20 ಬರ್ತಿತ್ತು. ಅಲ್ಲಿ ಆಲ್ರೆಡಿ 5 ಜನ ಇಷ್ಟ ಆಟನೇ ಅಂದ್ರೆ ಇಷ್ಟ ಇಲ್ಲ ಅನ್ನೋರು ಇದ್ದಾರೆ. ಅದಕ್ಕೋಸ್ಕರ 5 ಮೈನಸ್ ಮಾಡಿದ್ರೆ 95 ಆದ್ರೂ 80. ಅರ್ಥ ಆಯ್ತು? ಈಗ ಈಗ ಬೋತ್ ಅಂತ ಎಲ್ಲಾ ಆಟ ಆಡ್ತಾರೆ ಅಂದ್ರೆ ಮೊದ್ಲೇ ಕೊಟ್ಬಿಟ್ಟಿದ್ರೆ ಇಷ್ಟೊಂದು ಸರ್ಕಸ್ ಇರ್ಲಿಲ್ಲ ನನ್ಗೆ. ಗೊತ್ತಾಯ್ತಾ? 3 ಆಟ ಆಡ್ತಾರೆ. ಇಲ್ಲಿ ಇದ್ರಲ್ಲಿ ಫುಟ್ಬಾಲ್ ಹಾಕಿದೇನು ಕೊಟ್ಟಿಲ್ಲ, ನಮ್ಗೆ ಟೆನ್ಷನ್ ಇರಲ್ಲ, 0 ಅಂತ ಹೇಳ್ಕೋಬಹುದು. ಅದು ಯಾಕೆ? ಈಗ ಫುಟ್ಬಾಲ್ ಹಾಕಿ ಆಡೋರು ಅನ್ನೋದು ಇಲ್ಲಿ ಗೊತ್ತಿರುತ್ತೆ, ಬೋತ್ ಅನ್ನೋದು ಇಲ್ಲಿ ಬಂದಿರ್ತಾರೆ, ಅವ್ರು ಆಲ್ರೆಡಿ ಆಡೋರು ಇರ್ಬೋದು, ಆದ್ರೆ 0 ತಗೋಬಹುದು. ಇದು 0 ತಗೊಳಕ್ ಆಗುತ್ತೆ ನಾವು ಅಲ್ವಾ? ಅದಕ್ಕೋಸ್ಕರ ಹೌದು. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗ್ತೀನಿ. ಇಲ್ಲಿ ಆನ್ಸರ್ ಮಾಡಿ ಪ್ರಶ್ನೆ. How many students like watching only one of 3 giving games? ಅಂದ್ರೆ ಎಷ್ಟು ಜನ 3 ಗೇಮ್ ಇಷ್ಟಪಡ್ತಾರೆ? ಆನ್ಸರ್ ಹೇಳಿ. ಅಷ್ಟು 15 ಜನ. How many students like watching only footballs? Only football. Only football? Only football? 9. ಬರೀ ಫುಟ್ಬಾಲ್ ಕೊಟ್ಟಿರೋದು ಆನ್ಸರ್ ಅಷ್ಟೇ. ಓನ್ಲಿ ಇದು ನೋಡ್ಬೇಕಪ್ಪ ನೀನು. ಫುಟ್ಬಾಲ್ ನ ಎಷ್ಟು ಜನ ಇಷ್ಟಪಡ್ತಾರೆ ಅಂದ್ರೆ 49 ಎಷ್ಟು ಕೊಟ್ಟಿರೋ ಕ್ವಶನ್ ಅಲ್ಲಿ ಅದು ಇಲ್ವಾ? ಎರಡೆರಡು ಫುಟ್ಬಾಲ್ ಮತ್ತೆ ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಇಷ್ಟಪಡೋರು ಅಂತ ಹೇಳಿದ್ರೆ ಅವ 2 ಮಾತ್ರ ಇಷ್ಟಪಡೋರು ಅಂದ್ರೆ 2 ಬರುತ್ತೆ ಗೊತ್ತಾ? 13 + 12 3 ಇಷ್ಟಪಡ್ತಾನೆ ಫುಟ್ಬಾಲ್ ಅಲ್ಲಿ ಅಂದ್ರೆ ಇದು ಕ್ವಶನ್. ನೀವು ನಾವು ಯಾವ ತರ ಅರ್ಥ ಮಾಡ್ಕೊಂಡ್ರೆ ಹಂಗೆ ಹೋಗುತ್ತೆ ಆನ್ಸರ್. How many students like watching all 3? ಸೇಮ್ ಅಂತ. How many students like only one of the 3 games watch? Sorry. 15 ಅಲ್ಲಿ ಆನ್ಸರ್ ಇದೆ. ಕ್ವಶನ್ ಓದಿ ಇನ್ನೊಂದು. ಅಂದ್ರೆ ಬರೀ ಎಷ್ಟು ಜನ ಹಾಕಿ ಇಷ್ಟಪಡ್ತಾರೆ, ಎಷ್ಟು ಜನ ಬಾಸ್ಕೆಟ್ಬಾಲ್ ಇಷ್ಟಪಡ್ತಾರೆ, ಎಷ್ಟು ಜನ ಫುಟ್ಬಾಲ್ ಇಷ್ಟಪಡ್ತಾರೆ ಅಂತ ಕೇಳಿರೋದು.
ಹಾಕಿ ಎಷ್ಟು ಇದಾಳಿ 9 plus 12 plus 20 9 plus 12 plus 20 ಎಷ್ಟು 20 30 39 40 41 ಜನ ಎಲ್ಲ ಒಂದೊಂದನ್ನು ಮಾತ್ರ ಇಷ್ಟಪಡ್ತಾರೆ ಏನ್ ಕೇಳಿದ್ದಾರೆ ನಾವೇನ್ ಮಾಡಿದ್ವಿ ಓನ್ಲಿ ಒನ್ ಬಿಟ್ಬಿಟ್ಟು 3 ಗಿವನ್ ಗೇಮ್ಸ್ ಆಗಿಂದ ನೋಡ್ತಾ ಇದ್ದೆ 15 ಅಂತ ಹಾಕ್ಬಿಟ್ಟು ಅರ್ಥ ಆಯ್ತಾ ಇಲ್ಲಿ ಓನ್ಲಿ ಲೈಕ್ ಆಲ್ 3 ಗೇಮ್ಸ್ ಇದಕ್ಕೆ ಆನ್ಸರ್ 15 ಅರ್ಥ ಆಯ್ತಾ ನೆಕ್ಸ್ಟ್ ಸಾಲ್ವ್ ಮಾಡೋಣ ಟೈಮ್ ಆಯ್ತು ಇದನ್ನ ಬರ್ಕೊಳ್ರಿ 1 ನಿಮಿಷ